Okay. So, good morning, everyone. Dear friends, let me start with today's topic. That is class number one. In this class number one, I'm going to discuss about matrix and determinant chapter topic. Okay. So, ಇವಾಗಿನಿಂದ ಏನ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, it will be continuing from one side. And everyone, you have to note on what and all, over the board ಏನ್ ಬರ್ದಿರ್ತೀವಿ ಫಸ್ಟ್ ಸ್ಲೈಡ್, that's very important. ಸೇಮ್ ಥಿಂಗ್ ನಿಮ್ಮ ರೆಕಾರ್ಡ್ ಅಲ್ಲಿ ಕೂಡ ಹಾಗೆ ಕಾಣಿಸ್ತಾ ಇರ್ತದೆ. ಯಾವತ್ತೇ ದಿನ ಮುಂದೊಂದ್ ದಿನ ಒಂದು ವೀಕ್ ಬಿಟ್ಟು 10 days ಬಿಟ್ಟು ಓದುವಾಗ ಈ ತರ ಸ್ಲೈಡ್ ನಿಮ್ಮ ಪ್ರತಿ ಪೇಜ್ ಅಲ್ಲೂ ಬರ್ಕೊಂಡಿರಿ. ಸೆಂಟ್ರಲ್ಲಿ ಆಫ್ಟರ್ ದ 3 ಪೇಜ್, ಆಫ್ಟರ್ ದ 4 ಪೇಜ್ ಆರ್ 1 ಪೇಜ್ ಎಲ್ಲ ಡೌಟ್ ಬಂದಾಗ ಏನಾಗುತ್ತೆ ಅಂದ್ರೆ ಆ ಡೌಟ್ ನ ಕ್ವಶನ್ ಇಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ನಮ್ಮ ಒಂದು ಆಪ್ ಅಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ನೋಡ್ಕೊಳ್ಬಹುದು. ಓಕೆನಾ? ಸೇಮ್ ಕ್ಲಾಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದರಿಂದ ಯೂಸ್ಫುಲ್ ಏನು ಅಂತ ಕೇಳಿದ್ರೆ ಸೆಂಟ್ರಲ್ಲಿ ಒಂದು ಪ್ರಾಬ್ಲಮ್ ಡೌಟ್ ಬಂದಾಗ ಆ ಪ್ರಾಬ್ಲಮ್ ನ ಎರಡೆರಡು ಸತಿ ನೋಡ್ಬಿಟ್ಟು 100% ಅರ್ಥ ಆಗುತ್ತೆ. ಒಂದ್ ವೇಳೆ ಯಾವ್ದೋ ಟೀಚರ್ಸ್ ಅವೈಲೇಬಲ್ ಇಲ್ಲ ಅಂದ್ರೆ ನಮ್ಮ ಹತ್ರ ಕೇಳಿದ್ರೆ ಹೇಳ್ತೀವಿ. ಬಟ್ ಇನ್ ಟೈಮ್ ಅಲ್ಲಿ ನಾವು ಸಿಗದೆ ಇರ್ಬೋದು. ನೀವು ಎಷ್ಟೊತ್ತಿಗೆ ರಾತ್ರಿ 12 ಗಂಟೆಲಿ ಓದ್ತಾ ಇರ್ತೀರಾ, 1 ಗಂಟೆಲಿ ಓದ್ತಾ ಇರ್ತೀರಾ, ದಟ್ ಟೈಮ್ ಅಲ್ಲಿ ಯಾರು ಬರೋಣ ಅಲ್ವಾ? ಸೊ ಆ ಟೈಮ್ ಅಲ್ಲಿ ಹೆಲ್ಪ್ ಆಗ್ಬೇಕು ಅಂತ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ಪ್ರತಿನಿತ್ಯ ಪ್ರತಿ ಸಬ್ಜೆಕ್ಟಿನ ಪ್ರತಿ ಕ್ಲಾಸ್ ಅನ್ನು ಕೂಡ ಯಾವ ಕ್ಲಾಸು ಎಷ್ಟನೇ ಕ್ಲಾಸ್ ಅದು, ಯಾವ ಚಾಪ್ಟರ್ ಇದು ಎಷ್ಟನೇ ಕ್ಲಾಸು ಜೊತೆಗೆ ಡೇಟ್ ಟೈಮಿಂಗ್ಸ್ ನ ಸ್ಪೆಸಿಫೈ ಮಾಡಿ. ಓಕೆನಾ? ಸೊ ದೇರ್ ಬೈ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು. ಸೊ ಇನ್ ದಿಸ್ ಟುಡೇ ಸೆಷನ್ ಪ್ರತಿನಿತ್ಯ ಹೀಗೆ ನಡಿಬೇಕು. ಓಕೆನಾ? ಎರಡನೇದು ಕ್ಲಾಸ್ ನಂಬರ್. ದ ಕ್ಲಾಸ್ ನಂಬರ್ ಇಂದನೂ ಕೂಡ ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಬರುತ್ತೆ. ಸಬ್ಜೆಕ್ಟ್ ವೈಸ್ ಅಲ್ಲಿ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ದಿಸ್ ಮೇಜರ್ಲಿ ಫಾರ್ 20 ಮಾರ್ಕ್ಸ್ ಪೋರ್ಷನ್ಸ್. ಟೋಟಲ್ ಎಷ್ಟಿದೆ? 20 ಮಾರ್ಕ್ಸ್. ಸೊ ಔಟ್ ಆಫ್ ದಿಸ್ 20 ಮಾರ್ಕ್ಸ್ ಅಲ್ಲಿ ದಿಸ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ ಚಾಪ್ಟರ್ ಬಂದ್ಬಿಟ್ಟು ನಿಮ್ಗೆ 4 ಮಾರ್ಕ್ಸ್ ಗೆ ಇರುತ್ತೆ. ಸೊ ದಿಸ್ 4 ಮಾರ್ಕ್ಸ್ ಗೆ ನೀವು 4 ಮಾರ್ಕ್ಸ್ ತಗೊಳ್ಳೇಬೇಕಾಗತ್ತೆ. ಮ್ಯಾಥ್ಸ್ ಅಲ್ಲಿ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಯು ಕ್ಯಾನ್ ಸ್ಕೋರ್ ಔಟ್ ಆಫ್. ಬಟ್ ಸ್ವಲ್ಪ ವರ್ಕೌಟ್ ಮಾತ್ರ ಜಾಸ್ತಿ ಆಗುತ್ತೆ. ಈ ಒಂದು ಫಾರ್ ಅಸ್ ಟೀಚರ್ಸ್ ಕೂಡ ಜಾಸ್ತಿ ವರ್ಕ್ ಕಂಪೇರ್ ಟು ಆಲ್ ಅದರ್ ಸಬ್ಜೆಕ್ಟ್ಸ್. ಸೊ ಒಂದ್ ಕಡೆಯಿಂದ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ ವಿತ್ ಕನ್ಸಿಡರಿಂಗ್ ದ ಬೇಸಿಕ್ಸ್ ಆಲ್ಸೋ. ಓಕೆ, ಬೇಸಿಕ್ಸ್ ನ ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾನು ನಿಮ್ಗೆ ಟೀಚ್ ಮಾಡ್ತಾ ಬರ್ತೀನಿ. ನೀವು ಹಾಗೇನೆ ಮ್ಯಾಥಮೆಟಿಕ್ಸ್ ಆಗಿದ್ರಿಂದ ಪ್ರತಿ ಒಂದನ್ನು ಬರ್ಕೊಳ್ತಾನೆ ಹೋಗ್ಬೇಕಾಗತ್ತೆ. ಓವರ್ ದ ಬೋರ್ಡ್ ನಾನು ಏನೇ ಬರೆದ್ರು ಕೂಡ ಬರ್ಕೋಬೇಕು. ಸಮ್ ಆಫ್ ದ ಎಕ್ಸಾಂಪಲ್ಸ್ ಕೊಡ್ತೀನಿ, ಅನ್ವಾಂಟೆಡ್ ಅದು ಬೇಡ ಅಂತ ನಾನೇ ಹೇಳ್ತೀನಿ. ನೋ ನೀಟ್ ರೈಟ್ ಆನ್ ಅಂತೀನಿ, ಅವಾಗ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಿಮೈನಿಂಗ್ ಎವ್ರಿಥಿಂಗ್ಸ್ ಯು ಹ್ಯಾವ್ ಟು ನೋಟ್ ಆನ್ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ಇವತ್ತಿನಿಂದ ಈ ಕ್ಲಾಸ್ ಅಲ್ಲಿ ಏನ್ ಕೂತಿರ್ತೀರೋ ನೀವು ಇಲ್ಲೇ ಕೂತಿರ್ಬೇಕು. ಇಲ್ಲೊಂದ್ಸತಿ ಮತ್ತೆ ಅಲ್ಲೊಂದ್ಸತಿ ಶಿಫ್ಟ್ ಆಗಂಗಿಲ್ಲ. ಇನ್ಮೇಲೆ ದಿಸ್ ವಾಟ್ ಬ್ಯಾಚ್ ಟು ಡೇ ಅಲ್ಲ ಮಾರ್ನಿಂಗ್ ಬ್ಯಾಚ್ ಟು. ಓಕೆ, ಮಾರ್ನಿಂಗ್ ಬ್ಯಾಚ್ ಟು. ಸೊ ಈ ಬ್ಯಾಚ್ ನ ಕ್ಲಾಸ್ ಇದಾಗಿರುತ್ತೆ, ಮಾರ್ನಿಂಗ್ ಬ್ಯಾಚ್ ಟು. ಸೊ ಪ್ರತಿಯೊಬ್ರು ಕೂಡ ಆಲ್ ಸಬ್ಜೆಕ್ಟ್ ಕವರ್ ಆಗುತ್ತೆ, ಕವರ್ ಮಾಡ್ತೀವಿ ಸರ್. ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡ್ತೀವಿ. ದಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನ ಮೇ ಬಿ ಒಂದು ಥಿಂಗ್ ಏನು ಅಂತ ಕೇಳಿದ್ರೆ ಸರ್ ಸ್ವಲ್ಪ ಎಕ್ಸ್ಟ್ರಾ ಬನ್ನಿ ಅಂತ ಕರಿಬೇಕು. ಅಂಡರ್ಸ್ಟುಡ್ ರೈಟ್? ನಿಮ್ಮನ್ನ ಎಕ್ಸ್ಟ್ರಾ ಬನ್ನಿ ಅಂತ ನಾನು ನಿಮ್ಮನ್ನ ಅನೌನ್ಸ್ ಮಾಡಿ ಕರೆದ್ಬಿಟ್ಟು ನಾನು ನಿಮ್ಗೆ ಕ್ಲಾಸ್ ಮಾಡ್ಬೋದು. ಪ್ರತಿ ಸಬ್ಜೆಕ್ಟ್ ಕರೀರಿ, ಕಾಲ್ ಮಾಡು. ಬರೀ 3 hours ಅಲ್ಲಿ ಆಗಿಲ್ಲ ಅಂದ್ರೆ ನೋಡ್ಕೊಳ್ತೀವಿ, ಕಂಡೀಷನ್ ನೋಡ್ಕೊತೀವಿ. ಬೇಸ್ಡ್ ಆನ್ ದ ಕಂಡೀಷನ್ಸ್ ಫಸ್ಟ್ 1 week to 10 days ನೋಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇಫ್ ರಿಕ್ವೈರ್ಡ್ ಎಕ್ಸ್ಟ್ರಾ ಕರೀರಿ. ಓಕೆ, ಲಾಸ್ಟ್ ಇಯರ್ ಕೂಡ 5 ಬ್ಯಾಚ್ ಮಾಡಿದ್ವಿ. ಇವಾಗಲೂ ಇದು 5ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ನಿಮ್ದು 5ನೇ ಬ್ಯಾಚ್ ಆಗಿ ಸ್ಟಾರ್ಟ್ ಆಗ್ತದೆ. ಅಂಡರ್ಸ್ಟುಡ್ ರೈಟ್? ಸೊ ಆಲ್ಮೋಸ್ಟ್ 2 ವರ್ಷದಲ್ಲಿ 10 times ಎಕ್ಸ್ಪೀರಿಯನ್ಸ್ ತರ ಆಗಿದೆ ನಮಗೂ. ಟೀಚ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಗೊತ್ತಿರುತ್ತೆ. ಬೇಸ್ಡ್ ಆನ್ ದಟ್ ಟೀಚ್ ಮಾಡುದು. ಓಕೆನಪ್ಪ? ಸೊ ಜಸ್ಟ್ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಕ್ಲಾಸ್ ಆಗಿದ್ರಿಂದ ಜಸ್ಟ್ ನಂಬಿಕೆ ಇಡಿ ಅಕಾಡೆಮಿ ಮೇಲೆ, ಇಲ್ ಗೆಟ್ ಗುಡ್ ಥಿಂಗ್, ನೋ ಡೌಟ್ ಇನ್ ದಟ್. ಓಕೆನಾ? ಈಗ ನಂಬಿಕೆ ಇಡಿ ಅಂತ ಕೇಳ್ತಿದೀವಿ, ಲಾಸ್ಟ್ ನಂಬಿಕೆ ಇಟ್ಟಿದ್ದೀರ ಅಂತ ಹೋಪ್ ಮಾಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? Fine. Thank you, students. Let me start with today's topic, that is matrix and determinants. Every day, everyone ಬರ್ಕೊಳ್ಳೇಬೇಕು ಫಸ್ಟ್ slide. So ಹಾಗಾದ್ರೆ sir, what you mean by matrix? See, dear students, the matrix is nothing but matrix and determinants ಅಂತ ಹೇಳ್ತೀನಿ. First today's class of ಅಲ್ಲಿ ಮೇಜರ್ ಆಗಿ ನಾನು ಡಿಸ್ಕಷನ್ ಮಾಡೋ ಟಾಪಿಕ್ ಯಾವ್ದು ಕೇಳಿದ್ರೆ that is matrix ಅಂತ. So what you mean by matrix? The matrix ಅಂದ್ಬಿಟ್ಟೆ the set of numbers which are arranged in rows and column and enclosed in a bracket ಅಂತ ಕರಿತೀವಿ. ಅಂದ್ರೆ ಏನು? the numbers ಗಳಿರುತ್ತೆ, many numbers are there. These numbers are arranged in rows and column. rows ಮತ್ತೆ ಕಾಲಮ್ ಅಲ್ಲಿ ಅದನ್ನ ಅರೇಂಜ್ ಮಾಡಿರ್ತೀವಿ. that arrangement in a perfect way, perfect ಆಗಿರುತ್ತೆ ಅರೇಂಜ್ಮೆಂಟ್. and that numbers arrangement ಆಗಿರುತ್ತೆ and enclosed in a bracket ಇರುತ್ತೆ. Suppose, for an example, let me consider where A is a matrix. Here 6, 1, 4, -3, 2, 5. Here you can observe here there are 6 elements. There are 6 numbers. These 6 elements or numbers are arranged in a perfect way. Here 6, 1, 4 are in row 1 ಅಂತ ಕರಿಬಹುದು ನೀವು, row 1. Or else instead of row 1, I am going to call as R1. And -3, 2, 5 are in row 2.
Similarly, if you come to this one, that is column 1, these are the 1 ಮತ್ತೆ 2 ಎಲ್ಲಿದೆ ಕೇಳಿದ್ರೆ column 2, 4 ಮತ್ತೆ 5 ಎಲ್ಲಿದೆ ಕೇಳಿದ್ರೆ column 3. So you can observe here many numbers are there. These numbers are arranged in a rows and column and enclosed in a bracket. So ಇದಕ್ಕೆ ನಾವು ಒಂದು A ಅಂತ ಕರೀಬಹುದು. where A ಅಂತ ಕರೀತೀವಿ, sometime B ಅಂತ ಕರೀತೀವಿ, C ಅಂತ ಕರೀಬಹುದು, D ಅಂತ ಕರೀಬಹುದು, many things. So statement ಪ್ರಕಾರ ಮಾತಾಡಿದರೆ the set of numbers arranged in rows and column, arranged in rows and column and enclosed in a bracket ಒಂದು ಬ್ರಾಕೆಟ್ ಅಲ್ಲದು ಎನ್ಕ್ಲೋಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್ ಇಸ್ ನೀವು ಒಂದು ಎಕ್ಸಾಂಪಲ್ ಅಂತ ತಗೊಳ್ಬಹುದು. ವೇರ್ A is equal to this one, where A equal to there are 2 rows and 3 columns, 2 rows and 3 columns. So according to statement you can observe here, that is ಮ್ಯಾಟ್ರಿಕ್ಸ್ ಅಂತ ತಗೊಂಡಾಗ ದಟ್ ಈಸ್ ಇನ್ ದಿಸ್ ಮೇಜರ್ ಆಗಿ ನಾನು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಏನಂತ ಕಲ್ತ್ವಿ ನಾವೀಗ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ದ ಸೆಟ್ ಆಫ್ ನಂಬರ್ಸ್ arranged in rows and column and enclosed in a bracket. So here also same one more example for you. If you are going to consider this is a A, where A is a one more example here illide ಬರ್ಕೊಳ್ಬಹುದು ನೀವು ಇದನ್ನ. If you note on this 3 2 7 5 minus 4 6 4 8 minus 12 4 8 minus 12. Here there are again different numbers which are arranged in a proper way. Addition to that, it's finally enclosed in a bracket also. Bracket ಅಲ್ಲಿ ಕೂಡ ಅದೇನಾಗಿದೆ enclosed ಆಗಿದೆ. So enclosed in a bracket. So ಬರ್ಕೊಳ್ಳಿ ನೋಟ್ ಮಾಡ್ಬಿಡಿ. ಫ್ಯಾನ್ ಹಾಕಿದ್ರು ಏನು AC ಫ್ಯಾನ್ ಇಲ್ವಾ? ಜೀವ ಇಲ್ಲದ ತರ ಇದೆ. ಇದೆಲ್ಲಿದೆ ಇನ್ನೊಂದು AC ಎಲ್ಲಿ ಮಾಡ್ತೀನಿ. ಹೌದಾ, ಡ್ರೈಯಲ್ಲಿ ಇಟ್ಟಿದ್ದಾರೆ ಯಾರು? ಮುಂಚೆನೆ ಚಳಿ ಆಗಿದೆ, ಶಕೆ ಆಗಿದೆ. ಓಕೆ, ಸೊ ಇವಾಗ ಏನಾಯ್ತು ನಮ್ಗೆ, then we have a matrix ಅಂತ ಒಂದು ಐಡಿಯಾ ಬಂತು. Suppose dear students, one more example ನೋಡ್ತಾ ಇದ್ದೀನಿ. If I am considering A equal to, here is another example, that is 6 2 minus 1 4 minus 5 6 1 4 3. See in this matrix we can observe here, that is these are the elements in row 1, row 2, row 3, elements in row 3. Coming to here, that is the elements in column 1, elements are in column 2, elements are in column 3. Next, one more is very important. These things are there, no? E elements idavalla idana diagonal elements anta kareeತೀವಿ. That is primary diagonal elements. Suppose 6 ಆಗಿರಬಹುದು -5 ಅಥವಾ 3 ಎಲ್ಲಿದೆ ಕೇಳಿದ್ರೆ are in primary diagonals. This is primary diagonal elements, PDE ಅಂತ ಬರೆಯೋಣ. Suppose if you are going to consider these 1 minus 5 minus 1, ಇದೇನಂತ ಕೇಳಿದ್ರೆ these are the elements of secondary diagonal elements. I mean secondary diagonals ಅಂತ ಕರೀತೀವಿ. Secondary diagonals or secondary diagonal elements. Now one more is all the numbers, ಇಲ್ಲಿ ಇರುವಂತಹ ಪ್ರತಿ ನಂಬರ್ಸ್ ಕೂಡ ಏನಂತ ಕರೀಬಹುದು ನಾವು, that is elements. ಇದಕ್ಕೆ ನಂಬರ್ಸ್ ಅಂತ ಹೇಳಲ್ಲ. In matrix language we are going to call as elements. All are elements here. Okay, ಪ್ರತಿಯೊಂದು ಕೂಡ ಏನಿಲ್ಲ ಎಲಿಮೆಂಟ್ಸ್ ಗಳಾಗಿರುತ್ತೆ. So in this matrix, dear students, how many number of rows and columns are there? There are 3 rows into 3 columns. This usually represented by M. Sir, M ಅಂತ ಹೇಳಿದ್ರೆ ಏನು? That is number of rows ಅಂತ. And one more is N. N ಅಂತ ಹೇಳಿದ್ರೆ ಏನು? That is number of columns ಅಂತ. Number of rows and number of columns. Sir, in this number of rows and number of columns, then ಎಷ್ಟು number of rows ಇದಾವಿಲ್ಲಿ? There are 3 rows into 3 columns. That is, confusion ಆಗುತ್ತೆ ಸರ್ ಅಂತ ಕೇಳಿದ್ರೆ ನೀ ಎಂತ ಬರೀಬಹುದು, that is R into C ಅಂತಾನು ರೆಪ್ರೆಸೆಂಟ್.
where R is nothing but a number of rows and C nothing but a number of columns, rows into column. So this number of rows into number of columns which defines the iದೇನ್ ಹೇಳುತ್ತೆ ಅಂತ ಕೇಳಿದ್ರೆ this expresses the order of matrix. Order of matrix. This order of matrix is also going to called as one more name ಇದೆ ರಸ, that is also going to called as size ಅಂತಾನು ಕರೀತೀವಿ. Size of matrix. Order of matrix or size of matrix. Clear, right? So suppose ಇವಾಗ ಇದರಿಂದ ಏನೆಲ್ಲ ಅರ್ಥ ಆಯ್ತು ನಿಮ್ಗೆ? Matrix is nothing but the set of numbers arranged in rows and column and enclosed in a bracket. Alva? Enclosed in a bracket. And if you are going to consider the matrix, in that many rows may there. Columns kuda irutte. And that is arrangement ಮಾಡಿದೀನಿ, enclose ಮಾಡಿದೀನಿ bracket ಅಲ್ಲಿ. ಅದರಲ್ಲಿ rows into column ಏನಂತ ಕರಿತೀವಿ ನಾವು, ಏನ್ ಹೇಳುತ್ತದೋ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡುತ್ತೆ ಅಥವಾ ಸೈಜ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡುತ್ತೆ. ಅಂಡ್ ಅಲ್ಲಿರುವ ಎಲ್ಲಾ ನಂಬರ್ಸ್ ಏನಂತ ಕರಿತೀರಾ, ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆನಾ? ದಿಸ್ ದ ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಅಂದ್ರೆ ನಿನ್ ಮೈಂಡ್ ಲಿಸ್ಟ್ ವರ್ಕ್ ಆಗಬೇಕು. ರೈಟ್? ಆಫ್ಟರ್ ದಿಸ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ತೀನಿ. ಹಿಯರ್ ಇಫ್ ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ A equal to 6, 3, 2, 1, 5, 4. So this is a matrix. In this matrix, dear friends, how many number of elements? 6 elements there. These 6 elements are arranged in rows into column. And how many rows and how many columns? There are 2 rows and 3 columns. 2 rows into 3 columns. Are you right? Suppose one more example. B equal to, let me call B. B equal to 6, 4, minus 1, 2. And here in this matrix, there are 2 rows into 2 columns. And let me consider one more example here. C, where C equal to 1, 4, minus 3, 2, 8, 5. So what about this matrix? There are 3 rows into 2 columns. Alright? For example, ಅಂತ ಬರ್ಬಿಟ್ಟು ಇವನು ಬರ್ಕೊಳ್ಬೇಕು ಫಾಸ್ಟ್ ಆಗಿ. ಇದೇನಕ್ಕೆ ಸರ್ ಹೇಳಿದೀನಿ ಅಂದ್ರೆ always representing the orders like M into N. M into N ಬಗ್ಗೆ ಮಾತಾಡ್ತಾ ಇದ್ದೀನಿ. M into N ಬಗ್ಗೆ ಮಾತಾಡ್ತಾ ಇದ್ದೀನಿ. Always I am representing rows into column, not a column into rows. Always ಹೇಗೆ ಎಕ್ಸ್ಪ್ರೆಷನ್ ಮಾಡ್ತೀಯಾ? rows into column ಹಾಗೇನೆ ಎಕ್ಸ್ಪ್ರೆಷನ್ ಮಾಡ್ಬೇಕು. ಬರ್ಕೊಳ್ಳೋ ರಜಾ, ಯಾಕೋ ಸುಮ್ಮನೆ ಕೂತಿದ್ಯಾ ನೀನು? ಕೇಳಿದ್ಯಾ ಆಲ್ರೆಡಿ? ಹೇಳಿದ್ಯಾ ಆಲ್ರೆಡಿ ಕ್ಲಾಸ್? ಬರ್ಕೋ ನೀಟಾಗಿ ಒಂದ್ ಕಡೆಯಿಂದ. ಓರಾ, ಈಗ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನ ಸ್ಟಡಿ ಮಾಡ್ಬೇಕಂತ. ಸೊ ಇನ್ ದಿಸ್ ಮ್ಯಾಟ್ರಿಕ್ಸ್ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಸೊ ನಾವು ಆಫ್ಟರ್ ದಿಸ್ ಮ್ಯಾಟ್ರಿಕ್ಸ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಬರ್ತಾ ಹೋಗುತ್ತೆ. ಎಲ್ಲ ಮ್ಯಾಟ್ರಿಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಬಿಕಾಸ್ ಕ್ವಶನ್ ನಿಮ್ಗೆ ಆನ್ಸರ್ ಕೊಡ್ತಾನೆ, ಆಪ್ಷನ್ ಕೊಡ್ತಾನಲ್ಲ 4 ಆಪ್ಷನ್, ಅದನ್ನ ಟೈಪ್ಸ್ ಅಂತ ನಾವು ಕೊಟ್ಬಿಡ್ತಾನೆ. ಇಫ್ ಯು ಹ್ಯಾವ್ ಎ ಗುಡ್ ನಾಲೆಡ್ಜ್ ಅಬೌಟ್ ಟೈಪ್ಸ್, ದೆನ್ ಯು ಕ್ಯಾನ್ ಆನ್ಸರ್ ದಟ್. ಸೊ ನೆಕ್ಸ್ಟ್ subheading, dear friends, types of matrix. First everyone, heading types of matrix. Types of matrix. So what are the different types? ಹಾಗಾದ್ರೆ types ಏನೇನ್ ಹೇಳುತ್ತೆ? Suppose the first type is, if you're going to consider the types, in that the first type is row matrix. Please everyone note on that. ಏನ್ ಬೋರ್ಡ್ ಅಲ್ಲಿ ಕಾಣಿಸ್ತಿರುತ್ತೆ ಬರ್ಕೋತ ಹೋಗ್ಬೇಕಿಲ್ಲ. ಆಲ್ರೆಡಿ ನಾನು ಟೈಪ್ಸ್ ಹಾಗೆ PPT ಮಾಡ್ಕೊ ಬಂದಿದ್ದೀನಿ. That is first type is row matrix. Row matrix. Sir, what is that row matrix? Yes, friends, the row matrix is nothing but the matrix having only one row is going to called as row matrix. A matrix is having only one row. Only one row idre adanna row matrix anta ಕರೀತೀವಿ. ಆ ಸ್ಟೇಟ್ಮೆಂಟ್ ನ ಬರ್ಕೊಳ್ಳಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆನ್ಲೈನ್ ಸ್ಟೂಡೆಂಟ್ಸ್ ನೀವು ಬರ್ಕೊಳ್ತಾ ಹೋಗ್ಬೇಕಪ್ಪ, ಸುಮ್ನೆ ಕೂತ್ಕೋಬೇಡ್ರೆ. ನಂಗೂ ನಿದ್ದೆ ಬರೋದ್ರ ಜೊತೆ ನಿಮಗೂ ಬರ್ತದೆ. ಬರೀ ನಿಮಗೂ ಬಂದ್ರೆ ಪರವಾಗಿಲ್ಲ, ನಂಗೂ ಸೇರಿಸ್ಬೇಕು. ಓಕೆನಾ? So the matrix which having only one row, ಒಂದೇ ಒಂದು ರೋ ಇದ್ರೆ that is going to called as row matrix. For example, ಇದರ ಕಡೆ ನಾನು ಎಕ್ಸಾಂಪಲ್ ತಗೊಳ್ತೀನಿ ಅಂತ ಹೊರಟ್ರೆ, suppose A equal to 6, 8, 1. See this is what? One row into 3 columns. That is one of the example. Only one row. And let me consider one more example. B equal to 3 minus 2, 1, 8. See this is only one row but 4 columns. One row into 4 columns. These are the example for row matrix. Row matrix. See nothing but ಏನ್ row matrix ಅಂದ್ರೆ ಒಂದೇ ರೋ ಇರುತ್ತೆ. Column may be many. Okay, ಎಷ್ಟಾರು columns ಇರಬಹುದು. That is what row matrix ಅಂತ ಕರಿತೀವಿ. Next, dear friends, another type is
ಕಾಲಮ್ ಮ್ಯಾಟ್ರಿಕ್ಸ್. ಸೆಕೆಂಡ್ ಟೈಪ್ ಇಸ್ ಕಾಲಮ್ ಮ್ಯಾಟ್ರಿಕ್ಸ್. ಸರ್ ಹಾಗಾದ್ರೆ ಏನು ಕಾಲಮ್ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಈಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಕಾಲಮ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಕಾಲಮ್ ಇದ್ರೆ ಅದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು. ನೋಡೋಣ ಸ್ಟೇಟ್ಮೆಂಟ್ ಫಾಸ್ಟ್ ಸ್ಟೇಟ್ಮೆಂಟ್ ಬರ್ಕೋಬೇಕು. Column matrix. The matrix having only one column is going to call as column matrix. ಅದನ್ನ column matrix ಅಂತೀವಿ. See, for an example, ಒಂದು example ತಗೊಳ್ಳೋದಾದ್ರೆ ಇದಕ್ಕೆ, that is A equal to 3, 2, 1. How many columns here? ಒಂದೇ ಕಾಲಮ್ ಇದೆ, but how many rows? 3 into 1. ನೋಡಿಲಿ, ನಾನು 1 into 3 ಬರೀತಿಲ್ಲ, 3 into 1 ಬರೀತೀನಿ. ಯಾಕೆ ಹೇಳು? This is a standard structure representation, like R rows into column. ಹಾಗೆ ಬರೀಬೇಕು. ಓನ್ಲಿ ಒನ್ ಕಾಲಮ್ ಇದೆ ಸರ್ ಅಂತ ಹೇಳ್ಕೊಬಿಟ್ಟು ಚೇಂಜ್ ಮಾಡಂಗಿಲ್ಲ. ದಟ್ ಈಸ್ A equal to 3 rows but only one column, so it's going to called as column matrix. Let me consider one more example, B, where B equal to 8, 6, minus 3, 2. So this is also again 4 rows into only one column, 4 into 1. This also for example for column matrix. ಅವರೆಲ್ಲ ಹೋದ್ರಲ್ಲ, ಬರ್ತೀನಿ ಒಂದು 5 ನಿಮಿಷ ಅಂತ. ನೆಕ್ಸ್ಟ್ ಕ್ಲಿಯರ್ ಅಪ್ ಇದು ಅರ್ಥ ಆಯ್ತಾ ಪ್ರಜಾ? ಹಾಗಾದ್ರೆ the next type is, third type is zero matrix or null matrix. Zero matrix or null matrix. So what do you mean by zero matrix or what do you mean by null matrix? See dear friends, the zero matrix or null matrix is nothing but the matrix is consisting only all the elements are zero. ಎಲ್ಲ ಎಲಿಮೆಂಟ್ಸ್ ಏನಾಗಿರ್ಬೇಕಲ್ಲಿ? ಪ್ರತಿ ಎಲಿಮೆಂಟ್ಸ್ ಕೂಡ ಝೀರೋನೇ ಇರ್ಬೇಕಿಲ್ಲ. ಅಬ್ಸರ್ವ್ ಮಾಡು, all the elements are zero. If all the elements are zero in a matrix, that is going to called as null matrix or zero matrix. Size may be anything, any size. It may be number of rows and number of columns may any value. We are not going to describe discussing about the number of rows and columns, size of the matrix. But ಎಲ್ಲ ಎಲಿಮೆಂಟ್ಸ್ ಕೂಡ zero ಇರಬೇಕು. Suppose if A equal to, ಅದನ್ನ ಯೂಶಲಿ O ಅನ್ನು ರೆಪ್ರೆಸೆಂಟ್ ಮಾಡ್ತೀವಿ, or else let's call A 0, 0, 0, 0. Here in this 2 cross 2 matrix, ಎಲ್ಲ ಎಲಿಮೆಂಟ್ಸ್ ಏನಾಗಿದೆ? zeros ಇದೆ. And one more example, suppose B equal to 0, 0, 0, 0, 0, 0. So this also a null matrix or zero matrix. Here the matrix in which all the elements are zeros, that is going to call as null or zero matrix. Hope it's clear. Next type is the type number 4, square matrix. Is name only indicating that square matrix. Suppose ಇಲ್ಲಿ ನೋಡೋರು ಈ 2 into 2 ಅಂತ ಬರ್ತೀನಿ, that is what? M into n ಅಲ್ವಾ? ಇಲ್ಲಿ ಏನಾಗಿದೆ? 2 into 3 ಇದೆ, that is number of rows into number of columns. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, if that number of rows into number of columns ಸೇಮ್ ಇದ್ರೆ ಅದು ಸ್ಕ್ವಯರ್ ಅಂತ ಕರೀತೀವಿ. Suppose ಇಲ್ಲಿ the fourth type is ಏನದು? Square matrix. A matrix which having equal number of rows and columns. Observe here, equal numbers of rows and columns. The matrix having equal number of rows and columns. Equal number of rows and columns. ಅದಕ್ಕೆ ಅಂತ ಕರಿಬಹುದು ನಾವು square matrix. Square matrix. Okay na? If that is equal number of rows and columns, ನಾ ಹೀಗೆ ಬರಿಬಹುದಾ ನಿಮ್ಗೆ? M equal to n ಅಂತ ಬರಿಬಹುದಾ ನಾನು? If I represent it, that, then ಹಾಗಾದ್ರೆ ಏನ್ ಸರ್ ಇದು ಅರ್ಥ? Dear friends, is here the number of rows equal to number of columns ಅಂತ. Number of rows equal to number of columns. So ಏನಾಗುತ್ತೆ ಹಾಗಾದ್ರೆ ಇಲ್ಲಿ ಈ ಸ್ಟ್ರಕ್ಚರ್ ಪ್ರಕಾರ? So A equal to 4, 2, 6, 3. So this what? 2 cross 2 square matrix. That number of rows into number of columns is equal. And for one more example, let me consider B 8, 1, 3, 6, 2, 5, 1, 4, 2. 1, 4, 2. Okay, this also comes under a square matrix. ಇದು ಕೂಡ square matrix ಆಗಿ ವರ್ಕ್ ಆಗುತ್ತೆ. ಯಾಕೆ ಕೇಳಿದ್ರೆ ಇದು in this also there are 3 rows into 3 columns. 3 rows into 3 columns. ಹಾಗೆ ರೈಟ್? ಡಿಫರೆನ್ಸ್ ಗೊತ್ತಾಯ್ತಲ್ಲ ಸರ್? ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ let me call A equal to 6, 1, 4, 2, 8, 7, 3, 6, 7. So this is square matrix. Why it is square? In this matrix there are 3 rows into 3 columns.
ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಡಯಾಗನಲ್ಸ್ ಅನ್ನ ಬರೀಬಹುದು. ಕನ್ನಡ ಡಯಾಗನಲ್ಸ್ ಬರೀಬಹುದು. ಡು ಯು ಥಿಂಕ್ ಇಸ್ ಇಟ್ ಪಾಸಿಬಲ್ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್? ಆರ್ ಎಸ್ ಬಿ ಈಕ್ವಲ್ ಟು 6 1 4 2 8 7 ಇದೇನಾಗಿದೆ 2 rows into 3 column. ಇದರಲ್ಲಿ ಡಯಾಗನಲ್ಸ್ ಬರೆಯೋಕ್ಕಾಗತ್ತಾ? ಹೀಗೆ ಹೋದ್ರೆ ಹೀಗೆ ಹೋಗುತ್ತಿದೆ ಈಗ. ಕರೆಕ್ಟಾ? ನೋಡಿ ಇಲ್ಲಿ ಹೋಗ್ತಿದೆ. ಇವೆರಡು ಇದೇ ಆಗ್ಲಿ ಮೀಟೇ ಆಗ್ಲಿ. ಸೊ ಡಯಾಗನಲ್ಸ್ ಅನ್ನ ಇಲ್ಲಿ ಚಾನ್ಸ್ ಇಲ್ಲ. ಡಯಾಗನಲ್ಸ್ ಓನ್ಲಿ ವಿ ಕ್ಯಾನ್ ರೆಪ್ರೆಸೆಂಟ್ ಇನ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ 3 x 3 ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಿ ಈಕ್ವಲ್ ಟು 4 1 8 6 ನೋಡಿ ಇಲ್ಲಿ ತಗೋಬಹುದು. In this matrix, we can consider these two are the diagonal elements. ಅದನ್ನ primary diagonal elements ಅಂತ ಕರೀತೀವಿ. ಏನಂತ ಕರೀತಾರೆ ಇದನ್ನ? These are the primary diagonal elements or the primary diagonal elements that I can call as primary diagonal elements. ಇದು very important ಆಗುತ್ತೆ. So the diagonals it will develop in square matrix. So next dear student, ಅಪ್ಪ ಬೇಸಿಕ್ ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ ಬರುತ್ತಾ ನಿಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್? ಇಲ್ಲಿ ಡಯಾಗನಲ್ಸ್ ಬರ್ತಾ ಬರಲ್ಲ? ಬರುತ್ತಿದ್ದಾನೆ, ಇಲ್ಲೂ ಕೂಡ ಬರುತ್ತಿದ್ದಾನೆ. ವಿ ಕ್ಯಾನ್ ಡೆವಲಪ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಾನೆ, ಸರಿ ಏನು ಡಯಾಗನಲ್ಸ್ ತಾನೆ. ಹಾಗಾದ್ರೆ ನಾವು ನೆಕ್ಸ್ಟ್ ಟೈಪ್ ಈಸ್ ದಟ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಸಾರಿ ಡಯಾಗನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಟೈಪ್ ಈಸ್ ಡಯಾಗನಲ್ ಮ್ಯಾಟ್ರಿಕ್ಸ್. ನೋಡೋಣ that. So what is meant by diagonal matrix? If you are going to consider any square matrix, ನೋಡಪ್ಪ ಇಲ್ಲಿರೋದ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ, here is square matrix ಇದೆ. In that square matrix, other than the diagonals, other than the primary diagonals are zeros idre. 8 2 2 are the diagonals. 8 2 2 are the diagonals. ಅದು ಬಿಟ್ಬಿಟ್ಟು ಬೇರೆ ಎಲ್ಲ zeros idre. Upper the diagonals, lower the diagonals. If all are zero, that type of matrix is going to called as diagonal matrix ಅಂತ ಕರೀತೀವಿ. ಅರ್ಥ ಆಯ್ತಾ? ಏನ್ ಹೇಳು ಈಗ ಎಕ್ಸಾಂಪಲ್ A equal to 6 0 0 1. This is diagonal matrix. ಇದು diagonals ಅಯ್ವಾ, upper the diagonals and lower the diagonals all are zeros. Primary diagonals ಅಲ್ಲಿ values ಇರುತ್ತೆ, remaining ಎಲ್ಲ zero ಇರುತ್ತೆ. And one more example for the better understanding, like B equal to 3 0 0 0 1 0 0 0 6. Observe carefully. This also comes under a diagonal matrix. Agreed? Sir, diagonals ಅಲ್ಲಿ ಮಾತ್ರ ಅಬ್ಸರ್ವ್ ಮಾಡೋದಾದ್ರೆ, if you are observing this, diagonals ಅಲ್ಲಿ numbers ಇದೆ, diagonals ಅಲ್ಲಿ ಮಾತ್ರ numbers ಇದೆ, all other elements are zeros. Okay na? This type of matrix is going to called as diagonal matrix. Even though this is also a square matrix, ಹೌದಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೌದಾ ಅಲ್ಲ? ಯಾಕೆ ಹೇಳು? This is 2 x 2 ಅಥವಾ 3 x 3 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೌದು. Even this is a square matrix. So now you read the statement first. Read that. A square matrix whose all the elements except the diagonal elements are zero is called diagonal matrix. Okay? A diagonal elements ಬಿಟ್ಬಿಟ್ಟು ಬೇರೆ ಎಲ್ಲ zero ಇದ್ರೆ that is diagonal matrix. ಈಗ one more condition applied ಆಗುತ್ತೆ. If listen here, if the diagonal elements ಏನಿದಾವಲ್ಲ ಇಲ್ಲಿ 3 1 6 ಇದೆ, ಎಲ್ಲ 3 3 3 ನೇ ಇದ್ರೆ ಇರ್ಬೋದಲ್ಲ ಹಾಗೆ. ಇಲ್ಲಿ ಡಿಫರೆಂಟ್ ಇದೆ, 3 1 6 ಅನ್ನೋದು ಡಿಫರೆಂಟ್ ವ್ಯಾಲ್ಯೂಸ್ ಇದೆ. ಅದ್ರ ಬದಲು ಎಲ್ಲ 3 3 3 ಇಲ್ಲ ಸರ್, 6 ಇದ್ರೆ 6 6 6, 5 ಇದ್ರೆ 5 5 5, -2 ಇದ್ರೆ -2 -2 -2 ಅಥವಾ 4 4 ಹೀಗಿದ್ರೆ ಅಲ್ವಾ? ಅದಕ್ಕೆ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ದಟ್ ಇಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಏನ್ ಸರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ರೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಏನ್ ಹೇಳುತ್ತಲ್ಲ ಈ ಕಂಡೀಷನ್ ಮ್ಯಾಚ್ ಆಗುತ್ತೆ, ಬಟ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್, ಅದೇ ಇರ್ಬೇಕು. 6 ಇದ್ರೆ 6 ಇರ್ಬೇಕು ಇಲ್ಲಿ, ಹಾಗೆ ಅರ್ಥ ಆಯ್ತಾ? ಸೊ ನೋಡಿ, ಈಗ ರೀಡ್ ದ ಸ್ಟೇಟ್ಮೆಂಟ್. ದ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಇಟ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ in which all the elements in the principal diagonals are same. In the principal diagonals are same. Principal diagonals ಇರೋದೆಲ್ಲ ಸೇಮ್ ಇರಬೇಕು. For example, A equal to 4
ಏನು ಹುಡ್ತಲ್ಲ. Okay, in the scalar matrix, in the scalar matrix, principal dynamics elements ಎಲ್ಲ ಏನಾಗಿರುತ್ತೆ ಸೇಮ್ ಇರುತ್ತೆ ಅಂತ ಕರೆದೆ. So if you are going to consider a equal to 4 0 0 4, that is scalar. And one more example ತಗೋಣ, b equal to -3 0 0 0 -3 0 0 0 -3. Again, this also comes under a diagonal matrix. And one more example, suppose C equal to -1 0 0 -1. So this is also a scalar matrix. Okay, that means upper the diagonals ಅಥವಾ lower diagonals 0 ಇರಬೇಕು. 0 ಇದ್ರೆ ಮಾತ್ರ ಅದನ್ನ ಮೇ ಬಿ diagonal ಆಗುತ್ತೆ or it may be scalar ಆಗುತ್ತೆ. Okay, primary diagonals ಮಾತ್ರ ನಂಬರ್ಸ್ ಇರಬೇಕು. ಇನ್ನೊಂದು ಕ್ವಶನ್ ಕೇಳಬಹುದು, ಸರ್ ವಾಟ್ ಅಬೌಟ್ ಸೆಕೆಂಡರಿ ಡೈನಾಲ್ಸ್ ಅಲ್ವಾ? ಸೆಕೆಂಡರಿ ಡೈನಾಲ್ಸ್ ಅಂತ ನೀವು ಕ್ವಶನ್ ಮೈಂಡ್ ರೇಸ್ ಆಗಬೇಕಲ್ಲ, ಅದನ್ನ ಕನ್ಸಿಡರೇಷನ್ ಮಾಡಲ್ಲ. ಓನ್ಲಿ ಪ್ರೈಮರಿ ಡೈನಾಲ್ಸ್ ಮೇಜರ್ ಆಗಿ ಈ ಒಂದು ಡೈರೆಕ್ಷನ್ಸ್ ಪ್ರಕಾರವಾಗಿ, ಆಯ್ತಾ? ಸೊ ಪ್ರೈಮರಿ ಡೈನಾಲ್ಸ್ ಎಲಿಮೆಂಟ್ಸ್ ಅಲ್ಲಿ ನಂಬರ್ಸ್ ಇದ್ದು ಅಪ್ಪರ್ ದ ಡೈನಾಲ್ಸ್ ಅಂಡ್ ಲೋವರ್ ದ ಡೈನಾಲ್ಸ್ ಝೀರೋಸ್ ಇದ್ರೆ ಡೈನಲ್ ಆಗುತ್ತೆ. ಬಟ್ that diagonals are same idre, if all the elements, I mean diagonal elements are same, then that is going to called as scalar matrix. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಟೈಪ್ ಇದು. ಕ್ವಶನ್ ತುಂಬಾ ಸತಿ ಕೇಳಿದ್ದಾನೆ, 2-3 ಕ್ವಶನ್ ಪೇಪರ್ ಅಲ್ಲಿ ಇದ್ರ ಮೇಲೆ ಕ್ವಶನ್ ಇದೆ. ನೆಕ್ಸ್ಟ್ ಟೈಪ್ ಇಸ್ ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಆಲ್ಸೋ ಗೋಯಿಂಗ್ ಟು ಕಾಲ್ಡ್ as ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಟೈಪ್ ಯಾವುದು? ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್? Dear friends, the unit matrix or identity matrix is nothing but the matrix in which, even though this also a diagonal matrix, also scalar matrix. Diagonal matrix ಹೌದು, scalar matrix ಹೌದು, ಎರಡರ ಕಂಡೀಷನ್ ಮ್ಯಾಚ್ ಆಗುತ್ತೆ. Diagonal matrix ಕಂಡೀಷನ್ ಮ್ಯಾಚ್ ಆಗುತ್ತೆ, scalar matrix ಕಂಡೀಷನ್ ಮ್ಯಾಚ್ ಆಗುತ್ತೆ. ಸ್ಕೇಲರ್ ಅಂದ್ರೆ ಏನು? ಎಲ್ಲ diagonal ಎಲಿಮೆಂಟ್ಸ್ ಸೇಮ್ ಇರುತ್ತೆ, ಬಟ್ ಅದು ಒಂದೇ ಆಗಿರ್ಬೇಕು. ಇವತ್ತು ದಟ್ ಇಸ್ +1 ಆಗಿರ್ಬೇಕು, ಪಾಸಿಟಿವ್ 1 ವ್ಯಾಲ್ಯೂ ಇರಬೇಕು. That value should be unity. Unity means one ಇರಬೇಕು. Each one or one each. Read the statement. It is a square matrix. ಹೌದು, ಸ್ಕ್ವೇರ್ ಹೌದು. Whose all non-diagonal elements are 0. Non-diagonal elements are 0 and diagonal elements are 1 each. ಏನಾಗುತ್ತೆ? And one more, dear friends, this unit matrix or identity matrix is denoted by letter I ಅನ್ನ ವರ್ಡ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಹಾಗಾದ್ರೆ 1 0 0 1 ಇದು I ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ದಟ್ ಈಸ್ I equal to 1 0 0 0 1 0 0 0 1. This also a I. This is 3 x 3 identity matrix, but this is 2 x 2 identity matrix. Clear? ಡಿಫರೆನ್ಸ್ ಗೊತ್ತಾಯ್ತಾ? ದಿಸ್ ಒನ್ ಇಗೂ ಮತ್ತೆ ಪ್ರಿವಿಯಸ್ ಒನ್ ಇಗೂ 1 ಇಲ್ದೇನೆ ಬೇರೆ ವ್ಯಾಲ್ಯೂಸ್ ಇದ್ರೆ ಅದನ್ನ ಸ್ಕೇಲರ್ ಅಂತೀವಿ, ಸೇಮ್ ಇದು. ಇಫ್ ಇಟ್ ಇಸ್ ಓನ್ಲಿ 1 1, ದಟ್ ಈಸ್ ಐಡೆಂಟಿಟಿ ಆರ್ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಡಿಫರೆಂಟ್, ಜಸ್ಟ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಮೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಎಕ್ಸಾಂಪಲ್ ಗೆ A equal to 6 0 0 8 ಡಿಫರೆಂಟ್ ಇದೆ ಕನ್ನಡ. ಅದೇ ನಿಂಗೆ ಸ್ಕೇಲರ್ ಬಂದ್ರೆ ಸೇಮ್ ಇರುತ್ತವೆ. ಇಫ್ ಇಟ್ ಈಸ್ ಸೇಮು ಇದ್ದು 1 1 ಇದ್ರೆ ದಟ್ ಈಸ್ ಐಡೆಂಟಿಟಿ ಆರ್ ಯೂನಿಟ್ ಮ್ಯಾಟ್ರಿಕ್ಸ್. ಈ ಮೂರನ್ನ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ಬಿಟ್ರೆ ಮುಂದೆ ಎಲ್ಲಾ ಕಡೆ ಬರುತ್ತಿದ್ದು ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ಈಕ್ವಲ್ ಮ್ಯಾಟ್ರಿಸಸ್. ಈಕ್ವಲ್ ಮ್ಯಾಟ್ರಿಸಸ್. ಸೊ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ ಟು ಮ್ಯಾಟ್ರಿಕ್ಸ್, A is a matrix and B is another matrix. The A matrix and B matrix ಅಲ್ಲಿ A matrix in order means size. Okay, order and their corresponding elements with respect to B are same. A matrix in order, B matrix in order. 2 x 3. A should be 2 x 3. ಎರಡು 2 x 3 2 x 3. And their corresponding elements, a position elements ಕೂಡ ಸೇಮ್ ಇದ್ರೆ that is going to called as equal matrix. A and B are equal. Simple ರಜಾ, ಎಂತ ಇಲ್ಲ ಕಣೋ, ಹೆಸರು ಮಾತ್ರ ಬೇರೆ ಕರಿತಿದ್ದೀನಿ. A equal to 4 6 -3 2 5 1. This is matrix A. What is the order of matrix A? There are 2 rows into 3 columns. ಈಗ ಇನ್ನೊಂದು ಎಕ್ಸಾಂಪಲ್, suppose let me consider B equal to, again what should be the order of B matrix?
That also should be 2 cross 3. ಇದು 2 cross 3 ಇದ್ಮೇಲೆ ಅದು ಕೂಡ 2 cross 3 ಇರಬೇಕು. Order should be same. A size should be same. Even that corresponding elements ಏನಿದಾವೆ ಇಲ್ಲಿ 4, 6, minus 3, 2, 5, 1. 2, 5, 1. That also should be same. ಹಾಗಾದ್ರೆ ಏನಾಗುತ್ತೆ? That is matrix A equal to B ಅಂತ ಕರಿಬಹುದು ನಾನು. Left hand side is equal to right hand side ಆಗುತ್ತೆ ಅಷ್ಟೇ. If left hand side is equal to right hand side, 4 equal to 4, 6 equal to 6, minus 3 equal to minus 3. 2 equal to 2, 5 equal to 5, 1 equal to 1. ಅದೇ ಅಲ್ವಾ? Now I can say that left hand side equal to right hand side ಆಗಿದೆ, A equal to B ಆಗಿದೆ. ಅರ್ಥ ಆಯ್ತಪ್ಪ? ಇಂಥ ಕಂಡೀಷನ್ ಬಂದ್ರೆ these two A and B are equal matrices. Equal matrices. Hope it's clear. ಅರ್ಥ ಆಯ್ತಲ್ಲ? Next. So next one is another one. 8th ಮತ್ತೆ 9th. 8th matrix and 9th matrix. ಒಂದೇ ಸ್ಲೈಡ್ ಅಲ್ಲಿ ಎರಡನ್ನೂ ಬರೀತೀನಿ. If you are going to consider 9th one, that is upper triangle matrix. Upper triangle matrix. Upper triangle matrix. So what is this upper triangle matrix? Suppose, dear friends, if you are going to consider that upper triangle matrix, ಇದನ್ನ ನಿಮ್ಮ CET question paper ಅಲ್ಲೂ ಕೇಳಿದ್ದೇನೆ ಲಾಸ್ಟ್ in the year of 2023. 2023 CET question paper ಅಲ್ಲಿ ಇದನ್ನ ಕೇಳಿದಾನೆ. ಸೊ ಇಲ್ಲಿ ಏನಾಗಿದೆ ಆ ಕ್ವಶನ್ ಪೇಪರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ, ಸಪೋಸ್ ಇಫ್ ಕೇಸ್ ಆಫ್ ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಸ್ಟೇಟ್ಮೆಂಟ್ ಬರ್ಕೊಳ್ಳೋಣ. In a square matrix, in a square matrix, in a square matrix, if the elements, if the elements above the principal diagonals are principal diagonal are 0, then it is called, then above ಅಲ್ಲ, sorry below ಅಂತ ಒಂದು ವರ್ಡ್ ಯೂಸ್ ಮಾಡಿ. Below the principal diagonals are 0, then the matrix called, then the matrix called lower upper triangle matrix. Upper triangle matrix. Upper triangle matrix. The matrix called upper triangle matrix. ನೋಡಪ್ಪ ಎಕ್ಸಾಂಪಲ್ ನೋಡಿ ಈಗ, if A equal to ಏನ್ ಹೇಳಿದಾನೆ? In a square matrix, if elements below the principal diagonals are 0. ಏನು principal diagonals ಅಂದ್ರೆ ಈಗ 4, 8, 1 ಕನ್ನಡ 4, 8, 1 6 ಇಲ್ಲ 0, 6, 3, 0, 0, 7. ಅಬ್ಸರ್ವ್ ಕೇರ್ಫುಲಿ. ಏನಾಗಿದೆ ರಜಲ್ಲಿ ಲೋಯರ್ ದ ಟ್ರಯಾಂಗಲ್ಸ್ ಎಲ್ಲ ಏನಾಯ್ತಿದ್ದು ಎಲ್ಲ zeros ಇದಾವೆ ಇಲ್ಲಿ. ಸೊ ದ ರೀಸನ್ ಅಪ್ಪರ್ಸ್ ಅಲ್ಲೆಲ್ಲ ವ್ಯಾಲ್ಯೂಸ್ ಇದೆಯಾ ಇಲ್ಲಿ? ಬೇರಾ ಅಪ್ಪರ್ ದ ಟ್ರಯಾಂಗಲ್ಸ್ ಆಲ್ ಆರ್ ಹ್ಯಾವಿಂಗ್ ವ್ಯಾಲ್ಯೂಸ್ ಬಟ್ ಲೋಯರ್ಸ್ ಆಲ್ ಆರ್ zeros. ಅಪ್ಪರ್ಸ್ ಅಲ್ಲಿ ವ್ಯಾಲ್ಯೂಸ್ ಇದೆ, ಸೊ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಬಟ್ ಲೋಯರ್ಸ್ ದ ಟ್ರಯಾಂಗಲ್ಸ್ ಆಲ್ ಆರ್ zeros. Agree na? So this is the one type. And next another type is last one, that is the 10th one. Let me consider 10th type, which is lower triangle matrix. Lower triangle matrix. Lower triangle matrix. Sir, what is this lower triangle matrix? Dear friends, if you are going to consider the lower triangle matrix, in a matrix, or in a square matrix, if the elements below the principal diagonals are zeros. Diagonals are 0. Below na above na? Above ಬರ್ಬೇಕಲ್ವಾ ಇಲ್ಲಿ? ಉಲ್ಟಾ ಆಗಬೇಕಲ್ಲ. ಅಲ್ಲಿ below ಬರ್ದಿರಿ, ಇಲ್ಲಿ above ಬರಿಬೇಕು. Are 0. Then it is called, then the matrix called lower triangle matrix. Lower triangle matrix. Triangle matrix.
The matrix called lower triangle matrix. Observe carefully. Suppose for an example, A equal to n ಬರ್ಬೋದು ರಜಾ 6 0 0 1 4 0 8 3 6 upper ಎಲ್ಲ zeros ಇದಾವ. In a matrix, if the elements above the principal diagonal elements are zero, ನೋಡಿಲಿ above ಎಲ್ಲ zero ಇದಾವೆ, but below ಎಲ್ಲ values ಇದಾವೆ. ಅದಕ್ಕೆ lower triangle matrix ಅಂತ ಕರೆದ್ವಿ. ಕ್ಲಿಯರ್? ಅಪ್ಪರ್ ಎಲ್ಲ zero ಇದೆ, ಇಲ್ಲೂ zero, ಇಲ್ಲೂ zero, ಇಲ್ಲೂ zero. That's it. ಸ್ಟೇಟ್ಮೆಂಟ್ ಪ್ರಕಾರವಾಗಿ ಮಾತಾಡ್ಬೇಕು ಅಂಡ್ ಆ ಕಂಡೀಷನ್ ನೀವು ಅಪ್ಲೈ ಮಾಡಕ್ ಹೋದಾಗ ಆನ್ಸರ್ ಸಿಗುತ್ತೆ. ಕ್ಲಿಯರಾ? ಸೊ ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಸಿಂಪಲ್ ರಜಾ, ಇವಿಷ್ಟನ್ನು ಸ್ವಲ್ಪ ಮೈಂಡ್ ಮಾಡ್ಕೊಳ್ಳಿ. ಇದನ್ನ 2023 ಕ್ವಶನ್ ಪೇಪರ್ ಕ್ವಶನ್ ಇದು. ಸೇಮ್ ದಟ್ ಈಸ್ 2023 ಕ್ವಶನ್ ಪೇಪರ್ ಕ್ವಶನ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಕ್ವಶನ್ ಆಗಿದೆ ಸ್ಟೇಟ್ಮೆಂಟ್. ಏನೋ ಸೊ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಆಯ್ತು, ಆಯ್ತಾ? ಆನ್ಸರ್ ಮಾಡ್ಬೋದಲ್ಲ ನೀವು. ನೆಕ್ಸ್ಟ್ ಟೈಪ್ ಈಸ್ ಇದು. ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಗಳಾಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಥಿಂಗ್ ಈಸ್ ಲೆಟ್ ಮಿ ಪ್ರೊಸೀಡ್ ವಿತ್ ಸಮ್ ಆಫ್ ದ ಆಪರೇಷನ್ಸ್. ಈಗ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಾಯ್ತು ನಿಮಗೆ, ಫುಲ್ ಒಂದು ಸ್ಟ್ರಕ್ಚರ್ ಹೇಳ್ಬಿಟ್ಟಿದ್ದೀನಿ ಇಷ್ಟು ತನಕ. ಐ ಟೋಕ್ ಆಲ್ಮೋಸ್ಟ್ 40 minutes 35 minutes. 35 minutes ಅಲ್ಲಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಫುಲ್ ಹೇಳ್ಬಿಟ್ಟಿದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ operation of matrix. Next heading, please note on that. That is operation of matrix. So what do you mean by operation? Operation of matrix. Operation of matrix. So dear students, considering the operation, now we can add also, we can subtract, we can multiply, we can divide. It means different operations can be carried out. ಬೇರೆ ಬೇರೆಯ operations ಗಳನ್ನ ನಾವಿಲ್ಲಿ carried out ಮಾಡಬಹುದು. Sir, what are the different operations? ಏನೇನ್ operations ಅಂತ ಕೇಳಿದ್ರೆ, that is first is maybe addition and subtraction of matrix. Correct? Addition and subtraction of matrix. Subtraction of matrix. So simple. Addition and subtraction of matrix. Simple ಆಗಿ ನಾವು ಏನ್ addition ಮಾಡ್ತೀವಿ ಸೇಮ್ ಪ್ರೊಸೀಜರ್, ಬಟ್ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ನ ಆಡ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಆಯ್ತು. ಹಾಗಾದ್ರೆ ಜಸ್ಟ್ ಫಾರ್ ರೆಫರೆನ್ಸ್ ಎವ್ರಿವನ್ ಲುಕ್ ಎಟ್ ಹಿಯರ್. ನೋಡಪ್ಪ ರಜಾ, ನಾನು ನಿನಗೆ ಒಂದು ಮ್ಯಾಟ್ರಿಕ್ಸ್ ನೋಡ್ತಾ ಇದ್ದೀನಿ. ಇಫ್ ಎ ಈಕ್ವಲ್ ಟು 6 1 2 4 8 7. ಅಬ್ಸರ್ವ್ ಹಿಯರ್, ನೋ ನೀಡ್ ಟು ನೋಟ್ ಆನ್, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ನೋಡಿ. ಹಿಯರ್ ಎ ಇಸ್ ದ ಮ್ಯಾಟ್ರಿಕ್ಸ್. ಇನ್ ದಿಸ್ ಮ್ಯಾಟ್ರಿಕ್ಸ್ ದೇರ್ ಆರ್ 3 ಎಲಿಮೆಂಟ್ಸ್. 6 ಅನ್ನೋದು ಎಲಿಮೆಂಟ್, 1 is ಎಲಿಮೆಂಟ್, 2 is also ಎಲಿಮೆಂಟ್, 4 is ಎಲಿಮೆಂಟ್, 8 is ಎಲಿಮೆಂಟ್, 7 is ಎಲಿಮೆಂಟ್. ಇಫ್ 6 ಅನ್ನೋದು ಎಲಿಮೆಂಟ್ ಆದ್ರೆ what is the position of element 6? 6 ಎಲ್ಲಿದೆ ಅದು? ದಟ್ ಈಸ್ ಇನ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಕಾಲ್, ಅದನ್ನೇ ಸೇಮ್ ಮ್ಯಾಟ್ರಿಕ್ಸ್ ಬರೀತೀನಿ ಇಲ್ಲಿ. ಎ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಇದೆಯಲ್ಲ ಇದು 6 ಬದಲು ಅದು ಎಲ್ಲಿದೆ ಕೇಳಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ A11 ಅಂತ ಬರೀತೀನಿ. ಎ ಇಸ್ ದ ಮ್ಯಾಟ್ರಿಕ್ಸ್, ಸೊ A11 ಎಲಿಮೆಂಟ್ 11 ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಅಲ್ಲಿ ಇದೆ ಅದು ಅಂತ. ಇದೆಲ್ಲಿದೆ ಹಾಗಾದ್ರೆ? ಎ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂತ. ನೆಕ್ಸ್ಟ್ ಒನ್ ಎಲ್ಲಿದೆ? ಫಸ್ಟ್ ರೋ ಥರ್ಡ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್. ನೋಡಿ ಈಗ ಫೋರ್ತ್ ಒನ್, ದಿಸ್ ಒನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ದಿಸ್ ಇಸ್ ಅ ಸೆಕೆಂಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಅರ್ಥ ಇದೇನಪ್ಪ? ನಾನು ನಿಮಗೆ ಕ್ವಶನ್ ಸಡನ್ ಆಗಿ ಕೇಳಿದ್ರೆ ವಾಟ್ ಇಸ್ ದ ಎಲಿಮೆಂಟ್ ಆಫ್ A22? 22 ಅಂದ್ರೆ ಎಷ್ಟು? ಏನ್ ಆನ್ಸರ್? 8 ಅಂತ ಹೇಳ್ಬೇಕು. ಕನ್ನಡ A22 ಮೀನ್ಸ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ದಟ್ ಇಸ್ 2 ಕ್ಯಾನ್ಸಲ್ ಆಗುತ್ತೆ, ಅದೇ 2 ಇಸ್ ಆನ್ಸರ್ ಹಿಯರ್. ರೈಟ್? ಸೊ ಇದು ಒಂದು ಎ ಮ್ಯಾಟ್ರಿಕ್ಸ್ ಆಯ್ತು. ಸಿಮಿಲರ್ ಕೈಂಡ್ ಐ ಗೆಸ್ ಯು ಕ್ಯಾನ್ ರೆಪ್ರೆಸೆಂಟ್ ಒನ್ ಮೋರ್ ಮ್ಯಾಟ್ರಿಕ್ಸ್. ಒಂದ್ ವೇಳೆ ಬಿ ನ ಹೇಳೋದಾರೆ ಏನ್ ಬರೀ ರಿಯಲ್ ಸ್ಟ್ರಕ್ಚರ್ ಬಿ ಹೇಳೋದಾರೆ ಬಿ ಈಕ್ವಲ್ ಟು B11 B12 B13 ಅನ್ಬೋದಾ? ಇಲ್ಲಿ ಬರೋ ಎಲಿಮೆಂಟ್ ಏನಾಗಿರುತ್ತೆ? ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಕ್ಲಿಯರಾ? ಹಿಯರ್ ಎ ಮ್ಯಾಟ್ರಿಕ್ಸ್ ಅಂಡ್ ಬಿ ಮ್ಯಾಟ್ರಿಕ್ಸ್ ಇವೆರಡನ್ನ ಆಡ್ ಮಾಡ್ಬೇಕಪ್ಪ ಈಗ. ದಟ್ ಇಸ್ ವಾಟ್ ಅಡಿಷನ್. ಸಬ್ಸ್ಟ್ರಾಕ್ಷನ್ ಮಾಡಕ್ ಹೋದ್ರೆ ಐ ಮೀನ್ ಮೈನಸ್ ಮಾಡ್ಬೋದು ಸಬ್ಸ್ಟ್ರಾಕ್ಷನ್. ಈಗ ಲೆಟ್ ಮಿ ಕನ್ಸಿಡರ್ ಇಫ್ ಒಂದ್ ವೇಳೆ ಇಫ್ ಎ ಈಕ್ವಲ್ ಟು 2 ಮ್ಯಾಟ್ರಿಕ್ಸ್ ತಗೊಳ್ತಿದ್ದೀನಿ, A11 A12 A13. ಏನ್ ಸರ್ A12 A13 ಅಂದ್ರೆ ಗೊತ್ತಾಯ್ತಲ್ಲ? ಪೊಸಿಷನ್ A11 ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂತ, ಫಸ್ಟ್ ರೋ
ಥರ್ಡ್ ಕಾಲಮ್ ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಬಂದಾಗ ಎ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. And one more example, one more matrix B. B equal to B11, B12, B13. Yeah, second row first column B21, B22, B23. Clear? Now addition sir, addition ಮಾಡಬೇಕು ಅಂದ್ರೆ A plus B ಕನ್ನಡ ರಜಾ addition ಅಲ್ವಾ ಅದು? A plus B equal to what is A? A11, A12, A13. Next A21, A22, A23 plus next ಏನಿದೆ B matrix ಇದೆ ಸರ್. that B matrix ನಾನು ಇಲ್ಲಿ ಬರ್ಕೋಬೇಕು ಈಗ. that is B11, B12, B13, B21, B22, B23. if you are going to add these two, ಇವೆರಡನ್ನ add ಮಾಡ್ರೆ ಏನು ಬರುತ್ತೆ ಆನ್ಸರ್? what is the procedure? No, 11 with 11 only. A11 plus B11. next A12 plus B12, A13 plus B13. That's it. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ ನಿಮಗೆ ರಾಜಾ? A11 plus B11, A12 plus B12, next A13 plus B13. Similarly second row ಬಂದ್ರೆ ಇದೇನಾಯ್ತು ಈಗ? A21 plus B21, A21 plus B21, A22 plus B22, A23 plus B23. This is what addition procedure. Now similarly if you are going to consider subtraction, addition ಮಾಡೋದು ಹೇಳ್ಕೊಟ್ಟೆ, ಪ್ರೊಸೀಜರ್ ಹೇಳಿದೀನಿ ಅಷ್ಟೇ ಇದೆ ಇದ್ರ ಮುಖಾಂತರ. ಈಗ ಸಬ್ಸ್ಟ್ರಾಕ್ಷನ್ ಮಾಡೋದಂದ್ರೆ ಹೇಗೆ ಬರುತ್ತೆ? ಸೇಮ್ ಕೈಂಡ್, ಇನ್ಸ್ಟೆಡ್ ಆಫ್ ಆಡಿಂಗ್ ಏನ್ ಬರುತ್ತೆ? ಸಬ್ಸ್ಟ್ರಾಕ್ಷನ್ ಬರುತ್ತೆ. ಲೈಕ್ A ಮೈನಸ್ B ಆಗತ್ತೆ. ಏನ್ ಬರ್ಬೋದು ಆನ್ಸರ್? ಎರಡು ಬರೀಲಾ? ಏನ್ ಬರಿಬೋದು ನಾನು ಆನ್ಸರ್? here is A minus B ಆಗತ್ತೆ. ಕನ್ನಡ ಆನ್ಸರ್ will be A11 minus B11 ಆಗುತ್ತೆ. ಇಲ್ಲಿ A12 minus B12 ಆಗುತ್ತೆ. A13 minus B13. ಇಲ್ಲಿ A21 minus B21, A22 minus B22, A23 minus B23. That's it. That is subtraction procedure. ಇಲ್ಲಿ ಎ ಇದೆ, ಅಲ್ಲಿ ಬಿ ಇದೆ. ಬರ್ಕೊಳ್ಳಿ, ಫಿಲ್ ಮಾಡ್ತೀನಿ, ನೀವು ಬರ್ಕೊಳ್ಳಿ. ಬರ್ಕೋ, ಫಾಸ್ಟ್ ಪ್ರೊಸೀಜರ್ ಅಷ್ಟು ಬರ್ಕೋಬೇಕು ಎಲ್ಲರೂ. ಐ ಚೆಕ್. ಆನ್ಲೈನ್ ಅಲ್ಲಿ ಇದೀರೇನ್ರು? ಹಾ, ಚೆನ್ನಾಗಿದ್ದೀರಲ್ಲ? ಹಾ, ನಿದ್ದೆ ಬಂತ ಬೆಳಿಗ್ಗೆನೆ? ಬರ್ತಾ ಇದೆ ಅಲ್ವಾ? ಬರುತ್ತೆ, ಬರ್ಬೇಕು. ಏನ್ ಬಂದಿಲ್ಲ ಅಂದ್ರೆ ಜೀವನದಲ್ಲಿ ನಿದ್ದೆ ಅಂತೂ ಬರ್ತಾ ಬರ್ಕೊಳ್ಳೋ, ಮೈನಸ್ ಮಾಡಿ ಬರ್ಕೊಳ್ಳೋ, ಬರ್ಕೋ. ಯಾವಾಗ ಮತ್ತೆ ನಕ್ಕಿ ಮತ್ತೆ ರಿಟರ್ನ್ ಹೊಡೆದಿದ್ಯಾ? ಇದು ಏನೇನೆಲ್ಲ ಚಿತ್ರ ಬರ್ತೀಯಲ್ಲ ನೀನು? ಲಯನ್ ಅಂಡ್ ದ ಯಾರ್ದಿದ್ದು? ಏನ್ ನೋಡ್ಸು? ಯಾರ್ದಿದ್ದು ನೋಡ್ಸು? ಹ, ನೀನ್ ನೋಡ್ಸು ಇಟ್ಟಿಲ್ಲಲ್ಲ ರಾಜಾ, ನೀನ ಓಡಿಸ್ತೀನಿ ನಾಳೆಯಿಂದ, ಆಯ್ತಾ? ಯಾವತ್ತಾವತ್ತೋ ಒಂದೊಂದಿನ ಇಲ್ಲೆಲ್ಲ ಜಾಯ್ನ್ ಆಗಿದೆಯಲ್ಲ, ಅಷ್ಟೇ. ಆನ್ಲೈನ್ ಕೂತ್ಕೊ ಬರ್ಕೊಂಡಿದ್ದೆ ಇದು ಅರ್ಧಂಬರ್ಧ ಬರ್ಕೊಂಡಿಯಾ? ಇಲ್ಲ, ಇನ್ನೊಂದು ಪ್ರಾಕ್ಟೀಸ್ ಏನೋ ಹೇಳ್ತಿದ್ಯಾ? ಯಾವ ಕಾಲೇಜ್? ಒಳ್ಳೆ ರೀತಿ ರ್ಯಾಂಕ್ ತೆಗ್ದಿಲ್ಲ ಅಂದ್ರೆ ಓಡಿಸ್ತೇನೆ, ಆಯ್ತಾ? ಹಾ, ಗೊತ್ತಿಲ್ಲ, ನೀ ಹೇಳೋದ್ ನನಗೆ ಹೌದು ಅಂತ ನಂಬ್ತಾ ಇದ್ದೀನಿ. ನೀ ಒಳ್ಳೆ ಹುಡುಗ ಅಂತ ನಾನು ಅನ್ಕೋತಿದ್ದೀನಿ ನಿನ್ ಮಾತು ಕೇಳಿ. ನಿನ್ ಮೇಲಾರು ನೀಟಾಗಿ ಬರ್ಕೋಬೇಕು, ಆಯ್ತಾ? ಓದ್ಬೇಕು, ಆಯ್ತಾ? ಆಯ್ತೇನ್ರು? ಬರ್ಕೊಂಡ್ರ? ನೆಕ್ಸ್ಟ್ ಇವಾಗ ಹಾಗಾದ್ರೆ ಏನಾಗತ್ತೆ ಸರ್? ಅಡಿಷನ್ ಮಾಡ್ಬೇಕು ಇಲ್ಲ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು ಅಂದ್ರೆ ಸಮ್ ಪ್ರೊಸೀಜರ್ ಗೊತ್ತಾಯ್ತು ನಿಮ್ಗೆ. ಸೊ ಲೆಟ್ ಮಿ ಕನ್ಸಿಡರ್ a few example. Hope it's completed. Finish, fast ಬೇಗ ಬರ್ಕೊ, ಫಿನಿಶ್ ಮಾಡಿ. ಆನೇನವ್ರು ಇದೀರೇನ್ರು? ಮಾತಾಡ್ರಪ್ಪ ಓಲಿ, ನಿಮ್ಮತ್ರ ಒಂಚೂರು ಮಾತಾಡೋಣ. ಕೇಳಿಸ್ತಿದ್ಯಾ? ಮಾತಾಡ್ರೋ. ಅನ್ಮ್ಯೂಟ್ ಮಾಡಿದ್ದೀನಿ ನೋಡಿ. ಎಸ್ ಸರ್, ಕೇಳಿಸ್ತಾ ಇದೆ. ಎಸ್ ಸರ್.
ನೋಡಿ ಯಾರೋ ಒಬ್ಬ ಎಲ್ಲ ಓಡ್ದ. ನಾಳೆಯಿಂದ ಯೂಸರ್ ಐಡಿ ಹಾಕೋಬಿಟ್ಟು ಕ್ಲಾಸಿಗೆ ಕೂತ್ಕೋಬೇಕಾಯ್ತಾ? ನಾಳೆಯಿಂದ ಯೂಸರ್ ಐಡಿ ಹಾಕಿರ್ಬೇಕು, ರಿಮೂವ್ ಮಾಡ್ತೀವಿ. ಯೂಸರ್ ಐಡಿ ಕೊಟ್ಟಿಲ್ಲ ಅಂದ್ರೆ ನಾಳೆ ಅಷ್ಟೊತ್ತಿಗೆ ಯೂಸರ್ ಐಡಿನ ತಗೊಳ್ಳಿ. ಆಫೀಸಲ್ಲಿ ಯೂಸರ್ ಐಡಿನ ತಗೊಳ್ಳಿ. ಕ್ಲಿಯರಾ? ಆಲ್ಮೋಸ್ಟ್ ಯೂಸರ್ ಐಡಿ ಕೊಡ್ತೀವಿ ನಾವೇನೆ. ನೆಕ್ಸ್ಟ್ ನೆಕ್ಸ್ಟ್ ಲೆಟ್ ಮಿ ಕನ್ಸಿಡರ್ ಸಮ್ ಎಕ್ಸಾಂಪಲ್. ಓಕೆ, ಫಾರ್ ಎಕ್ಸಾಂಪಲ್ ತಗೊಳ್ಳೋದ್ರಿಂದ ನಿಮ್ಗೆ ವರ್ಕ್ ಕೋಡ್ ಎಕ್ಸಾಂಪಲ್ ಅಂತ ಸಬ್ ಹೆಡಿಂಗ್ ಬರ್ಕೊಳ್ಳಿ. ವರ್ಕ್ ಕೋಡ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಇನ್ನೊಂದು. ಈಗ ಒಂದು ಎಕ್ಸಾಂಪಲ್ ಕ್ವಶನ್ ನಾನು ಕ್ಯೂ ಬರ್ಬಿಟ್ಟು ಈ ತರ ಬರೀತೀನಿ. ಇಟ್ ಮೀನ್ಸ್ ಕ್ವಶನ್ ಅದು ಅಂತ. ಇಫ್ ಎ ಈಕ್ವಲ್ ಟು 3, 2, 1, 4, if a equal to 3, 2, 1, 4 and b equal to 6, 5, 1, 3, 6, 5, 1, 3, then a plus b is dash. Observe carefully. ಈಗ ನನಗೆ a plus b equal to a ಅಂದ್ರೆ ಏನಿದೆ? 3, 2, 1, 4 ಪ್ಲಸ್ ಬಿ ಅಂದ್ರೆ ಏನಿದೆ? 6, 5, 1, 3, 6, 5, 1, 3. ಕಡ ಐ ವಾಂಟ್ ಟು ಆಡ್ ದೀಸ್ ಟು 3 plus 6. ಕರೆಕ್ಟ್ ರೋಜಾ? 3 plus 6 ಆಗುತ್ತೆ. ನೆಕ್ಸ್ಟ್ 2 plus 5 ಆಗುತ್ತೆ. ನೆಕ್ಸ್ಟ್ 1 plus 1, 4 plus 3. ಇದೆಲ್ಲ ಬೇಕಾ ಕೇಳಿದ್ರೆ ಇದೆಲ್ಲ ಬೇಡ, ಜಸ್ಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. Now what is your result? 3 plus 6, that is 9. 2 plus 5, 2 plus 5 is 7. 1 plus 1, 1 plus 1 is 2. 4 plus 3, 4 plus 3 is 7. So this is a plus b addition in. And here ಏನಾಯ್ತು ಫೈನಲಿ ನನಗೆ? a plus b is 2 cross 2 matrix. 2 cross 2 matrix. That is the result. Addition ಡೈರೆಕ್ಟ್ ಆಗಿ ನಾನು ಅಡಿಷನ್ ಮಾಡಿದ್ದೀನಿ. Suppose in a similar kind, one more example. If you are going to consider another question here is q equal to, if a equal to 2 minus 3 1 4 5 8 and b equal to 3 6 4 2 minus 1 3, then a minus b is dash. A minus b is dash. What is a minus b? Just first, what is the answer, Madu? Can you answer to this one? A minus b is dash. Minus ಕೇಳಿದಿರಿ ರಜಾ. So a minus b equal to 2 minus 3 1 4 5 8 ಕರೆಕ್ಟಾ? ಮೈನಸ್ b ಅಂದ್ರೆ ಏನು ರಜಾ? 3 6 4 2 minus 1 3. ಈಗ ಡೈರೆಕ್ಟ್ ಆಗಿ ಆನ್ಸರ್ ಬರಿತಾ ಹೋಗೋದಾದ್ರೆ 2 minus 3, what is 2 minus 3 ಹಾಗಾದ್ರೆ? ನೋಡಿಲೆ 2 minus 3 ಅಂತಿದೀನಿ, minus 1 ಬರುತ್ತೆ. minus 1. ನೆಕ್ಸ್ಟ್ ಏನಿದೆ? minus 3 minus 6, minus 3 minus 6, ಎರಡು ಮೈನಸ್ ಇದೆ. ಸೊ ವಿ ನೀಡ್ ಟು ಆಡ್, ಬಟ್ ಮೈನಸ್ ಸೈನ್ ಓನ್ಲಿ. minus 9 ಆಯ್ತು. ನೆಕ್ಸ್ಟ್ 1 minus 4, ನೋಡು 1 minus 4, 1 minus 4 is minus 3. ಒಂದು ಪ್ಲಸ್ ಇದ್ದು ಒಂದು ಮೈನಸ್ ಇದ್ರೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು, ಹೈಯರ್ ನಂಬರ್ ಸೈನ್, ದಟ್ ಇಸ್ minus 3. ನೆಕ್ಸ್ಟ್ 4 minus 2, 4 minus 2 ಅಂದ್ರೆ 2. 5 minus of minus 1, 5 minus of minus 1, minus of minus ಅಂದ್ರೆ plus, 5 plus 1 ಅಂತ. What is 5 plus 1? 6. 5 plus 1 is 6. Next 8 minus 3, what is 8 minus 3? 8 minus 3 is 5. So this is the answer. ಇಲ್ಲಿ ಎಲ್ಲಾನು ಕೂಡ ಅಡಿಷನ್ ಸಬ್ಸ್ಟ್ರಾಕ್ಷನ್ ಪ್ರೊಸೀಜರ್ ಕಲ್ತ್ಕೊ ಬರ್ತಾನೆ. ಯಾರು ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ 100% ಇರಲ್ಲ, ಅವನಿಗೆ 100% ಉಲ್ಟೋಡಿ. ಯಾರು 100% ಇರೋಲ್ಲೋ ಅವನಿಗೆ 100% ಆ ಕ್ವಶನ್ ಉಲ್ಟೋಡಿ. ಡೌಟೇ ಇಲ್ಲ, ಆಯ್ತಾ? ಇಲ್ಲಿ ಕ್ಯಾಲ್ಕುಲೇಟರ್ ನಾಟ್ ಅಲೌಡ್.
ಮೆನಿ ಕ್ವಶನ್ ಸಾಲ್ವ್ ಮಾಡಿದ್ರೆ ನೀನು ಪರ್ಫೆಕ್ಟ್ ಆಗ್ತೀಯ. Okay, this is a one kind with respect to addition and subtraction. Next, Raza, one more is next subheading, that is transpose of matrix. Subheading transpose of matrix. So what is this transpose of matrix? So dear friends, the transpose of matrix is nothing but the matrix in which is consisting of number of rows and number of column. If you are interchanging that number of rows into column or column into rows into column or column into rows agi bariyodana transpose anta kariti. Before that, let A be the matrix. A is a matrix of any size. Okay. For example, A equal to 3 arrays. A is a matrix anta karidini. Now I am going to call it as then A to the power of dash is a transpose. Of matrix. Transpose of matrix. Clear? Now, here is the transpose andre. It is a interchanging of rows into column. ಅಥವಾ columns into rows ಅಥವಾ vice versa ಅಂತ ಕರೀತೀವಿ. ನೆಕ್ಸ್ಟ್ ಹಾಗಾದ್ರೆ ನೋಡೋಣ, ಲೆಟ್ A is a matrix ಅಂತ ಕರೆದೆ. A to the power of dash ಇದನ್ನ ಹೀಗೆ ರೆಪ್ರೆಸೆಂಟ್ ಮಾಡಬಹುದು. A to the power of dash ಅಥವಾ A to the power of t or A to the power of small letter t. These are different kind. Okay, ಈ ತರ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. A to the power of dash ಅನ್ಬೋದು, A to the power of t ಅನ್ಬೋದು, A to the power of small letter t ಅಂತ ನಾವು ಕರಿಬಹುದು. If you are going to consider that A is a matrix, then A transpose is this. For example, then ನೋಡಿಗ ಒಂದು ಕ್ವಶನ್ ತಗೊಳ್ತಿದ್ದೀನಿ. If I am considering the question, if A equal to 6, 2, 1, 3, 5, 8. Okay, then A dash is dash. ಏನು ಬರುತ್ತೆ ಆನ್ಸರ್? ಏನ್ ಬರುತ್ತೆ ಆನ್ಸರ್ ಇಲ್ಲಿ? I'm writing answer here. Okay, so therefore A dash equal to, that is what here in this case you can observe here, m into n. ಅಲ್ಲೇನಾ ರಜಾ? Number of rows into number of column. ಎಷ್ಟಿದೆ number of rows into number of column? 2 rows into 3 column. ಇಲ್ಲೇನಾಗುತ್ತೆ? Here it will be first row is interchange into first column 6, 2, 1. Second row is changed into second column 3, 5, 8. That is a changing. This will become 3 cross 2. Rows into column ಆಗಿ ಅದು interchange ಆಯ್ತು. ಅದನ್ನು transpose of matrix ಅಂತ ಕರಿತೀವಿ. Okay, next. Hope it's clear. ಅರ್ಥ ಆಯ್ತಲ್ಲ? Next question is next subheading is, that is scalar multiplication of matrix. First, scalar multiplication of matrix. Scalar multiplication of matrix. Scalar multiplication of matrix. So what do you mean by scalar multiplication, Raja? Dear student, the scalar multiplication is nothing but the matrix is multiplied to any constant value or constant number. ಯಾವುದೋ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಗೆ ಕಾನ್ಸ್ಟೆಂಟ್ ನಂಬರ್ ಗೆ ಅದು ಮಲ್ಟಿಪ್ಲೈಡ್ ಆಗಿರಬೇಕು. Like 2 is a value, 2 is a number. That 2 is multiplying to ಎಲ್ಲ ಎಲಿಮೆಂಟ್ಸ್, ಪ್ರತಿ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡ್ತೀನಿ ಫಾರ್ ಆಲ್ ದ ಎಲಿಮೆಂಟ್ಸ್. ಅದನ್ನ ನಾನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀನಿ. ಸೊ ಎಕ್ಸಾಂಪಲ್, ಲೆಟ್ k is a constant. K ಅನ್ನೋದು ಒಂದು ಕಾನ್ಸ್ಟೆಂಟ್ ಅಂತ ಕರೆಯೋಣ. And A is a matrix. Of any size. ಯಾವ್ದಾದ್ರು ಸೈಜ್ ಇರ್ಬೋದು. ಎಕ್ಸಾಂಪಲ್, A equal to 3, 2, -1, 4, 5, 7. That is what A. Clear, right? Then K into A is a scalar multiplication. Scalar multiplication ಆಗಿರುತ್ತೆ. Scalar multiplication.
ಬರ್ಕೋ ರಾಜ, ಸುಮ್ನೆ ಕೂತ್ಕೋಬೇಡ. ನಿಂಗೂ ನಿದ್ದೆ ಬರೋದ್ರ ಜೊತೆ ನಂಗೂ ನಿದ್ದೆ ಬರ್ತದೆ ಹೇಳ್ತಾ ಇದ್ದೀನಿ. ನಿಮ್ಗಿಂತಲೂ ಜಾಸ್ತಿ ನಿದ್ದೆ ನಾ ಹೊಡಿತೀನಿ ಆಯ್ತಾ. ನೀನ್ ಸುಮ್ನೆ ಕೂತ್ಕೊಂಡು ನೋಡ್ರೆ ನಂಗೆ ಬೇಜಾರಾಗತ್ತೆ. ಸುಮ್ನೆ ಕೂತಿದ್ದಾನಲ್ಲಪ್ಪ. ಬರ್ಕೋ. ಏನಾಯ್ತು ಹಾಗಾದ್ರೆ? ಸೊ ಸಪೋಸ್ ಈಗ ಒಂದು ಕ್ವಶನ್ ಕೊಟ್ಟಿದ್ದೆ ನೋಡಲಿ. ಎ ಅಂದ್ರೆ ಏನು? ಮ್ಯಾಟ್ರಿಕ್ಸ್ ಗಿವನ್ and k into a. So k into a, where k is a constant into a is a matrix. ಏನಿದೆ ಮ್ಯಾಟ್ರಿಕ್ಸ್? 3 2 -1 4 5 7. ಕಂಡರಜ. ಈಗ ಈ k ನ ಎಲ್ಲಾ ಎಲಿಮೆಂಟ್ಸ್ ಗೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಬೇಗ ಹೇಳು. k into 3 3k, k into 2 2k, k into -1 -1k. Next k into 4 4k, k into 5 5k, k into 7 7k. That's it. This is ka. This is ka. That's k ಅನ್ನೋದು ಕಾನ್ಸ್ಟೆಂಟ್ ಅಷ್ಟೇ. ನಾನು ಇಲ್ಲಿ 2 ತಗೊಂಡು ಎಕ್ಸಾಂಪಲ್. ಯಾಕೆ ಸರ್ k ಅಂತ ಬರೀತೀರಾ? ನಾ 2 ಅಂತ ಬರೀತೀನಿ ಅಂದ್ರೆ ಇಲ್ಲೂ 2 ಬರ್ಕೋ, ಇಲ್ಲೂ 2 ಬರ್ಕೋ. 2 into 3 6, 2 into 2 4. ಆ ತರ ಚೇಂಜ್ ಆಗುತ್ತೆ. ಓಕೆ, ಇದೆಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಸ್ವಲ್ಪ ಹೇಳ್ಕೊಟ್ಬಿಟ್ಟು ಮತ್ತೆ ಮಲ್ಟಿಪ್ಲೈ ಮಾಡೋದ್ರೆ ಮಲ್ಟಿಪ್ಲೈ ಮಾಡಿ ಬರೀತದೆ. ಇಲ್ಲಿವರೆಗೂ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಮಾಡಕ್ ಆಗೋದು. ಮತ್ತೆ ಉಳಿದೆಲ್ಲ ಸಮಥಿಂಗ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ರೈಸ್ ಆಗ್ತಾ ಬರುತ್ತೆ. ಓಕೆನಾ? ದಿಸ್ ವಾಟ್ ಬೇಸಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್, ಸಬ್ಸ್ಟ್ರಾಕ್ಷನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂಡ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಈಗ ಇದ್ರ ಮೇಲೆ ಸಮ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ನಾನು ಅನದರ್ ಟಾಪಿಕ್ ಗೆ ಪ್ರೊಸೀಡ್ ಆಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್, ಪ್ಲೀಸ್ ನೋಡೋಣ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ವರ್ಕ್ಔಟ್ ಎಕ್ಸಾಂಪಲ್. ಫ್ಯೂ ವರ್ಕ್ಔಟ್ ಎಕ್ಸಾಂಪಲ್ ತಗೋಣ. ವರ್ಕ್ಔಟ್ ಎಕ್ಸಾಂಪಲ್ಸ್. Worked examples. The first question is here: if a equal to 4 3 2 -1 5 6 and b equal to 6 -1 2 3 5 4, then 2a plus b is dash. 2a plus b is dash. 2a plus b. ಅರಸ ಇಲ್ಲ, ಅರ್ಥ ಆಯ್ತು ಹೇಳು. 2 ನ a ಗೆ ಮಲ್ಟಿಪ್ಲೈ ಮಾಡ್ಬೇಕಲ್ಲ. 2 into a. What is 2 into a is 4 3 2 -1 5 6. ಏನಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ ಆಫ್ಟರ್ ದ ಮಲ್ಟಿಪ್ಲಿಕೇಶನ್ 2 into a is 2 is multiply into every element, like ಅಲ್ವಾ? ಮಲ್ಟಿಪ್ಲೈ ಮಾಡಿದ್ರೆ 2 4s are 8, 2 3s are 6, 2 into 2 4, 2 into -1 -2, 2 5s are 10, 2 6s are 12. So that is 2a. 2a ಗೊತ್ತಾಯ್ತು ನನಗೆ. And b ಇಲ್ಲಿದೆ. Then final answer ಬೇಕಾಗಿರೋದು 2a plus b ಅಂತ. ಹಾಗಾದ್ರೆ what is 2a? 8 6 4 -2 10 12 ಅಂತ. That is 2a plus b ಅಂದ್ರೆ ಏನು? 6 -1 2 3 5 4 ಅಂತ. ಕನ್ನಡ? ಈಗ ರಜಾ ಕೇಳೋ ಇಲ್ಲಿ. this one with this one, this one with this one, this one with this one. ಪ್ಯಾರಲಲ್ಲಿ ಪ್ರಪೋರ್ಷನಲಿ ಮಾತಾಡಿದ್ರೆ ರೆಸ್ಪೆಕ್ಟಿವ್ಲಿ ಆಡ್ ಮಾಡ್ಬೇಕು. ಈಗ ಹಾಗಾದ್ರೆ ಏನಾಯ್ತು? 8 plus 6 14, 6 plus of -1 6 plus of -1 ಹೀಗಿದೆ. ಅಂದ್ರೆ 6 plus into minus 6 minus 1, 6 minus 1 is 5. ಕನ್ನಡ? ನೆಕ್ಸ್ಟ್ 4 plus 2 6 -2 plus 3 -2 plus 3 ಎಷ್ಟು? 1 ಆಗುತ್ತೆ. 10 plus 5 15, 12 plus 4 16. Yes, this is the right answer. Clear, right? ಇಲ್ಲಿ ಎಂತ ಇಲ್ಲ, ಸ್ವಲ್ಪ ಅಡಿಷನ್ ಸಬ್ಸ್ಟ್ರಾಕ್ಷನ್ ಕನ್ಫ್ಯೂಷನ್ ಆಗ್ಬೋದು. ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಅಥವಾ ಮೈನಸ್ ಆಫ್ ಮೈನಸ್, ಪ್ಲಸ್ ಆಫ್ ಪ್ಲಸ್. ಒಂದು ಇನ್ನೊಂದು ಅಡಿಷನ್ ಮಾಡುವಾಗ ಮೈನಸ್ ನಂಬರ್ ವಿತ್ ಮೈನಸ್ ನಂಬರ್, ಮೈನಸ್ ನಂಬರ್ ವಿತ್ ಪ್ಲಸ್ ನಂಬರ್, ಪ್ಲಸ್ ನಂಬರ್ ವಿತ್ ಮೈನಸ್ ನಂಬರ್. ಓಕೆ, ಆ ತರ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಒಂದ್ 2-3 ಕ್ವಶನ್ ಎಕ್ಸ್ಟ್ರಾ ಸಾಲ್ವ್ ಮಾಡಿದಾಗ 100% ಆಗ್ತದೆ. 100% ಆಗಿ ಎಕ್ಸಾಮ್ ಅಲ್ಲಿ ಹೋಗ್ಬೇಕು. ಎಕ್ಸಾಮ್ ಅಲ್ಲಿ ಹೋಗಿ 100% ಆಗ ಟ್ರೈ ಮಾಡ್ಬೋದು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹಂಗೆ ಮಾಡ್ತಿರ್ತಾನೆ. ಎಕ್ಸಾಮ್ ಅಲ್ಲಿ ಕುತ್ಕೊಂಡು 100 ಮಾರ್ಕ್ಸ್ 100 ತೆಗಿಬೇಕು ಅಂತ ಇರ್ತಾನೆ. ಅವಲ್ಲಿ ಇರೋದೇ 80 90 ಸಾರಿ 60 70% ಇರ್ತಾನೆ ಕ್ವಾಲಿಟಿ ಆಗಿ. ಅವನಿಗೆ 100 ಬರುತ್ತೆ? ಚಾನ್ಸೇ ಇಲ್ಲ. ಬರೋರು ಎಲ್ಲರ ಸಂಖ್ಯೆ ಎಷ್ಟಿರ್ತದೆ ಗೊತ್ತಾ? 20,000 ಜನ ಬರ್ತಾರಲ್ಲ. ನಾನು ಯಾವಾಗಲೂ ಕೂಡ ಹೇಳ್ತಿದ್ದೆ, 20k ಸ್ಟೂಡೆಂಟ್ಸ್ ಮಿನಿಮಮ್ ಪ್ಲಸ್ ಬರೀತಾರೆ. ಔಟ್ ಆಫ್ 20k ಪ್ಲಸ್ ಅಲ್ಲಿ
Only 1000 students can score above 80, not 80 ಅಂತ 80 marks. 80 marks plus score ಮಾಡೋದು only 1000 students out of 20,000. ಚಾನ್ಸ್ ಇಲ್ಲ. ನಾನ್ ಬರೆಯಕ್ ಹೋಗ್ತೀನಿ ಅಂದ್ರೆ 90 million ಸ್ಕೋರ್ ಮಾಡೋ ಡೌಟ್ ಇದೆ ನಂಗೂ. ನನ್ ಮೇಲೆ ನಂಗೂ ಡೌಟ್ ಇದೆ. ಮ್ಯಾಥ್ಸ್ ಅಲ್ಲಿ ಒಂದು ಪರ್ಫೆಕ್ಟ್ ಇದೀನಿ, ಸ್ಟಾಟ್ಸ್ ಒಂದು ಪರ್ಫೆಕ್ಟ್ ಇದೀನಿ, ಉಳಿದಿರೋ 3 ಸಬ್ಜೆಕ್ಟ್ ಗೊತ್ತಿಲ್ವಲ್ಲ ನಂಗೂ ಕೂಡ. ಅರ್ಥ ಆಗ್ತಿದ್ಯಾ? ಅಂಡರ್ಸ್ಟುಡ್ ರೈಟ್? ಇಲ್ಲಿ ಆಮೇಲೆ 590 85 ಪ್ಲಸ್ ಹೋಗೋರು ಎಷ್ಟು ಗೊತ್ತಾ? 500 ಸ್ಟೂಡೆಂಟ್ಸ್. 90 ಪ್ಲಸ್ ಹೋಗೋರು ಎಷ್ಟು ಗೊತ್ತಾ? ಮ್ಯಾಕ್ಸ್ ಟು ಮ್ಯಾಕ್ಸ್ 50 ಸ್ಟೂಡೆಂಟ್ಸ್. ಅಷ್ಟು ಜನ ಇರ್ತಾರೆ ಇಲ್ಲಿಂದಲ್ಲಿ. 80 ಮಾರ್ಕ್ಸ್ ಮೇಲೆ ಹೋಗೋರು ಓನ್ಲಿ 1000 ಸ್ಟೂಡೆಂಟ್ಸ್ ಅಂತ ಅಂದೆ, 10 ಅಲ್ಲ, ಓನ್ಲಿ 1000 ಸ್ಟೂಡೆಂಟ್ಸ್. ಓಕೆ, ಸೊ 60 ಮಾರ್ಕ್ಸ್ ಇಂದ 80 ಮಾರ್ಕ್ಸ್ ಹೋಗೋರು ಮಿನಿಮಮ್ 5000 ಸ್ಟೂಡೆಂಟ್ಸ್ ಇರ್ತಾರೆ. 52 ಅಥವಾ 45 ಇಂದ 60 ಮಾರ್ಕ್ಸ್ ವರೆಗೆ ಇರ್ತಾರಲ್ಲ, ಇಲ್ಲಿ 10,000 ಜನ ಹೋಗ್ಬೇಕು. ಈ ರೇಂಜಲ್ಲಿ ಇರ್ತಾರೆ ಮಾರ್ಕ್ಸ್. ಇನ್ನ ಉಳಿದವ್ರು ಒಂದ್ 2-3 ಸಾವಿರ ಜನ ಇರ್ತಾರಲ್ಲ, ಅವ್ರ ವರ್ಸ್ಟ್ ಕೇಸ್ ಅವ್ರಕ್ಕಿಂತ 45 ಕಡಿಮೆ ಇರ್ತದೆ. ಸುಮ್ಮನೆ ಹಾಕೊಂಡವ್ರು 25 ಮಾರ್ಕ್ಸ್ ಬರ್ತದೆ, ಗೊತ್ತದು ಎಲ್ಲ. ಎ ಆಪ್ಷನ್ ಎಲ್ಲ 25 ಕ್ವಶನ್ ಹೇಗೆ ಹೊಡೆದ್ರು 25 ಮಾರ್ಕ್ಸ್ ಬರ್ತದೆ. 100 ಕ್ವಶನ್ 100 ಕ್ವಶನ್ಸ್ ಆರ್ ದೇರ್, ಆಲ್ 100 ಕ್ವಶನ್ಸ್ ಹೇಗೆ ಹಾಕೋತಾ ಹೋದ್ರೆ ವಿಲ್ ಗೆಟ್ 25 ಮಾರ್ಕ್ಸ್. ಓಕೆ, ಅವ ಏನ್ ಮಾಡಿರ್ತಾನೆ ಗೊತ್ತಾ? ಅದು ಗೊತ್ತಿರಲ್ಲ ಅವನಿಗೆ ಪಾಪ. ಹೆಂಗ್ ಹಾಕೊಂಡು ಹಾವ್ ತರ ಹಾಕ್ತಿರ್ತಾನಲ್ಲ. ಓಕೆನಾ? ಅದ್ ಹೋಗ್ಬಿಟ್ಟು ಲಾಸ್ಟಿಗೆ ಒಂದು 18 ಮಾರ್ಕ್ಸ್ 16 ಮಾರ್ಕ್ಸ್ ಹಿಂಗ್ ಬಂದಿರ್ತದೆ. ಅದು ಏನೋ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಹಂಗಾಕು ಪ್ಲಸ್ ಅಲ್ಲಿ ಬರೋದು. ನೆಗೆಟಿವ್ ಮಾರ್ಕ್ಸ್ ಇದ್ದಿದ್ರೆ ಎಷ್ಟೋ ಜನಕ್ಕೆ -5 ಮಾರ್ಕ್ಸ್, -10 ಮಾರ್ಕ್ಸ್, -50 ಮಾರ್ಕ್ಸ್ ಬಂದ್ಬಿಡ್ತಿತ್ತು. ಗೌರ್ಮೆಂಟ್ ಎಕ್ಸಾಮ್ ಅಲ್ಲ ಹಂಗೇನೆ. ಮೆನಿ ಸ್ಟೂಡೆಂಟ್ಸ್ ಸ್ಕೋರ್ ಮಾಡೋದಿರ್ಲಿ, ನೆಗೆಟಿವ್ ಮಾರ್ಕ್ಸ್ ತಗೋ ಹೊರಡೆ ಬಂದಿರ್ತಾರೆ. -10, -20, -15. 0 ಬಂದ್ರೆ ಖುಷಿ ಅಂತಾರೆ ಕೆಲವು ಜನ. ಅಟ್ಲೀಸ್ಟ್ 1 ಬೇಡ, 0 ಬಂದ್ರೆ ಖುಷಿ. ಎಕ್ಸಾಮ್ ಬರ್ದ್ ಬಂದ್ಮೇಲೆ, ಹೊರಡೆ ಬಂದ್ಮೇಲೆ ಗೊತ್ತಾಗದು. ಅದಕ್ಕಾಗಿ ಫುಲ್ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಏನೋ ಕಲ್ತೆ ಅಂತ ಹೇಳಿದ್ರೆ ಏನು ಯೂಸ್ ಇಲ್ಲ, ಆಯ್ತಾ? ನೆಕ್ಸ್ಟ್ ಕ್ವಶನ್. If A equal to 1, 2, -3, 4 and B equal to 6, -3, 4, 5, then 2A minus 3B is 2A minus 3B is dash. 2A minus 3B is dash. Yes, what is the answer? ಓಕೆನಾ? ನೆಕ್ಸ್ಟ್ ಹಾಗಾದ್ರೆ ಇಸ್ ಕ್ಲಿಯರ್? ಏನ್ ಆನ್ಸರ್ ಏನು ಸರ್? 2A and 3B. ನೋಡಪ್ಪ ಈಗ 2A ಅಂತ ಬರಲಿ, ಹೀಗ್ ಮಾಡ್ಬೇಡ. 2 into A, ಹಾಗಾಗಿ 2 into A ಈಗ ಬರ್ತದೆ, ಈಗ ಆನ್ಸರ್ ಬರಿಬೇಡ. 3 into B ಮತ್ತೆ ಆನ್ಸರ್ ಬರಿಬೇಡ, ಟೈಮ್ ವೇಸ್ಟ್ ಆಗುತ್ತೆ. ಏನ್ ಮಾಡ್ಬೇಕು ಹೇಳು? ಸಿಂಪಲ್ ಆಗಿ ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ಬೇಕು, ಇದಕ್ಕೆ 3 ಮಲ್ಟಿಪ್ಲೈ ಮಾಡ್ಬೇಕು. ಕ್ವಶನ್ ಪೇಪರ್ ಅಲ್ವಾ ಇದು? ಸಿಇಟಿ ಜಾಗ ಇರಲ್ಲ, ಸಿಇಟಿ ಟೈಮು ಇರಲ್ಲ. ಆ ಕ್ವಶನ್ ಪೇಪರ್ ಮೇಲೆ ಇದ್ರ ಪಕ್ಕಕ್ಕೆ A ಪಕ್ಕ 2 ಇದೆ, 2 ಇಲ್ಲಿ ಬರ್ಕೋ. 3 ಪಕ್ಕ B ಇದೆ, 3 ಇಲ್ಲಿ ಬರ್ಕೋ. ಏನ್ ಬರೋದು ಆನ್ಸರ್? ನನಗೆ ಬೇಕಾಗಿರೋದು ಏನ್ ಹೇಳು? 2A minus 3B equal to, what is 2A sir? 2 into 1 2, 2 into 2 4, 2 into -3 -6, 2 into 4 8. This is 2A. ಮೈನಸ್ ಇದೆ, ಮೈನಸ್ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್, ಪ್ಲಸ್ 3B 3 into 6 ಅಲ್ವಾ?
18. 3 into minus 3, minus 9. 3 4s are 12. 3 5s are 15. ಈಗ ಏನಾಗುತ್ತೆ ಹಾಗಾದ್ರೆ 2 minus 18 ನೋಡಿಲಿ 2 minus 18 what is that minus 16 ಒಂದು ನಂಬರ್ ಪ್ಲಸ್ ಅಲ್ಲಿ ಇದೆ ಒಂದು ಮೈನಸ್ ಅಲ್ಲಿ ಇದ್ದಾಗ ಸಬ್ಸ್ಟ್ರಾಕ್ಷನ್ ಮಾಡಬೇಕು but higher number sign is that is minus 16 4 minus ಇಲ್ಲಿ ಎಷ್ಟಿದೆ minus 9 4 minus of minus 9 ಅಂದ್ರೆ ಏನರ್ಥ 4 plus 9 ಅಂತ ಮೈನಸ್ ಇಂದ ಮೈನಸ್ ಪ್ಲಸ್ ಇದಕ್ಕೆ ಮತ್ತೆ ಇದು ಮತ್ತೆ ಬ್ರಾಕೆಟ್ ಇದ್ದಂಗಿದೆ ಇದು ಸೊ ಮೈನಸ್ ಇಂಟು ಮೈನಸ್ ವಿಚ್ ಇಸ್ ಪ್ಲಸ್ 4 plus 9 ಅಂದ್ರೆ 13 ನೆಕ್ಸ್ಟ್ minus 6 minus 12 minus 6 minus 12 ಎರಡು ಮೈನಸ್ ಇದೆ ಆಡ್ ಮಾಡಬೇಕು ಬಟ್ ಮೈನಸ್ ಸೈನ್ ಓನ್ಲಿ ಸೊ minus 18 next 8 minus 15 what is 8 minus 15 8 minus 15 ಆಯ್ತು 8 here minus 15 8 minus 15 is minus 7 so this is a final result that is 2a minus 3b clear 2a minus 3b ಕನ್ಫ್ಯೂಷನ್ ಆಗಬೇಡ ಮಲ್ಟಿಪ್ಲಿಕೇಶನ್ ತಪ್ಪು ಮಾಡಬೇಡ ಸ್ವಲ್ಪ ಮೈಂಡ್ ಔಟ್ ಮಾಡು ಮೈಂಡ್ ಮಾಡು ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ if a equal to next question is third question if a equal to 2 3 5 4 2 3 5 4 and b equal to minus 1 7 minus 4 1 then find a plus b whole transpose is dash ಏನು ಕೇಳಿದ ನೋಡಿ ಕ್ವಶನ್ a plus b whole transpose what is the meaning of this a plus b whole transpose it's simple dear friends we need to add those two numbers a plus b after having the answer we need to transpose that after the transpose a plus b ಆದ್ಮೇಲೆ transpose ಮಾಡಬೇಕು whole transpose first what is a plus b a plus b equal to a plus b equal to a is 2 3 5 4 plus b ಅಂದ್ರೆ minus 1 7 minus 1 1 ಕಡ ಈಗ ಈ ಕಂಡೀಷನ್ಸ್ ಪ್ರಕಾರವಾಗಿ ನಾವು ಮಾತಾಡ್ತಾ ಹೋಗೋದಾದ್ರೆ ದಟ್ ಈಸ್ ಇಷ್ಟೆಲ್ಲ ಬೇಕಾ ಇಸ್ ನಾಟ್ ರಿಕ್ವೈರ್ಡ್ ಆಕ್ಚುಲಿ ಯಾಕೆ ಹೇಳು ನಾನು ಎ ಇಲ್ಲಿದೆ ಬಿ ಇಲ್ಲಿದೆ ಎರಡರ ಮಧ್ಯೆ ಒಂದು ಪ್ಲಸ್ ಬರಿಬೋದಾ ಆಡ್ ಮಾಡ್ಬೋದಲ್ಲ ನಾನು 2 ಪ್ಲಸ್ ಆಫ್ minus 1 ಪ್ಲಸ್ ಇಂದ ಮೈನಸ್ ಮೈನಸ್ 2 minus 1 ಅಂದ್ರೆ 1 ಆಗುತ್ತೆ 3 plus 7 3 plus 7 is 10 5 plus into minus minus 5 minus 4 is 1 4 plus 1 ಅಂದ್ರೆ 5 that is a plus b but ನನಗೆ ಬೇಕಾಗಿರೋದೇನು a plus b whole transpose so a plus b whole transpose equal to ಬಂದಿರೋ ಆನ್ಸರ್ ನ ಟ್ರಾನ್ಸ್ಪೋಸ್ ಮಾಡು what do you mean by transpose this is what interchanging of rows into column ಕರೆಕ್ಟಾ second row ತೆಗೆದ್ಬಿಟ್ಟು second column ಮಾಡಬಾರದು ಆಯ್ತು this is what your answer final result a plus b whole transpose clear right a plus b first ಬಂದಿದೆ ಆಮೇಲೆ a plus b transpose ಮಾಡಿ ಬರ್ತಿದೀವಿ next one more question so let's proceed with the next one next if a equal to 2 1 4 minus 3 then find then a plus a dash is dash a plus a dash is dash a ಮತ್ತೆ a dash ಎರಡು ಬೇಕಿಲ್ಲ ನಿಮಗೆ ಕರೆಕ್ಟ್ ನರಜಾ what is a dash sir a dash means transposing of a matrix first row is interchanging into first column second row is interchanging into second column then this is what a and a dash so a plus a dash equal to what is a 2 1 4 minus 3 plus what is a dash 2 4 1 minus 3 ಅಂದ್ರೆ a dash ಇಲ್ಲಿ ಇರುತ್ತೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ that's it here a dash representing in a standard procedure but this is not required for you ಅವಶ್ಯಕತೆ ಇಲ್ಲ ಬಟ್ ನಾನು ಹಿಂಗೆ ಶೋ ಮಾಡ್ತಾ ಇದ್ದೀನಿ ಅಷ್ಟೇ ಈಗ 2 plus 3 sorry 2 plus 2 what is 2 plus 2 4 ಅಂತ ಬರೆಯೋಣ 1 plus 4 1 plus 4 ಅಂದ್ರೆ 5 1 plus 4 is 5 next 4 plus 1 that also again
5 minus 3 plus of minus 3 plus of minus 3 ಏನಾಯ್ತು ಅಂದ್ರೆ -3 ಅಂತ ಎರಡು -3 ಇದ್ದಾಗ we need to add but minus sign only, so -6 ಬರುತ್ತೆ. So a plus a dash, clear Raja? That's it. So this what we can consider as a plus a dash. The next question, ಇದು one set of question. Next ಇನ್ನೊಂದು set of question ಹೇಗಿರುತ್ತೆ ನಿಮಗೆ ಕೇಳಿದ್ರೆ, if you are going to consider what must be the matrix X, ಬರ್ಕೋ ಇದನ್ನ ನೋಡೋಣ. What must be the matrix X? Next question. What must be the matrix X? Matrix X. If a condition of, if 2x plus 1, 2, 3, 4 is equal to 3, 8, 7, 2. 3, 8, 7, 2. Yes. ಏನಿದ್ರು ಆನ್ಸರ್? ರಜಾ, ನಾನು ಇವತ್ತಿನ ಕ್ಲಾಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಷನ್ ಆಗಿದ್ರಿಂದ, ಫಸ್ಟ್ ಡೇ ಆಗಿದ್ರಿಂದ ಟುಮಾರೋ ಆನ್ವರ್ಡ್ಸ್ 6:30 to 8 o'clock, 8 to 9:30 ಆ ತರನೇ ಕಂಟಿನ್ಯೂ ಆಗುತ್ತೆ. ಓಕೆ, ಫಸ್ಟ್ ಸೆಷನ್ ಇವತ್ತು ಲೇಟ್ ಬೇರೆ ಸ್ಟಾರ್ಟ್ ಆಗಿದೆ ಸೆಷನ್, ಹಾಗಾಗಿ ನಾನೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ತೊಂದ್ರೆ ಇಲ್ಲಲ್ಲ? ಇನ್ನ ನೋಡೋಣ ಎಷ್ಟು ದಿನ ಆಯ್ತು ಅಷ್ಟು ಬಿಡೋಣ. ಯಪ್ಪ ಏನ್ ಸರ್ ನೀವು ಈ ಲೆವೆಲ್ಗೆ ತಗೋತೀನಿ ಅಂತ ಅಂದ್ರೆ ಹೆಂಗೆ, ನಾನು ಹೆಂಗ್ ಕೂತ್ಕೊಳ್ಳಿ ಅಂತ? ನಾನು ಪಾಠ ಮಾಡೋದು ಹೇಳೋ, ನೀನ್ ಕೂತ್ಕೊಳ್ಳೋದ್ರೆ ಓಕೆ, ಅಲ್ಲಿ ಕೂತ್ಕೊಬಿಟ್ಟು ಕೇಳಿಸ್ಕೊತೀಯ. ಬರ್ಕೋ ಕ್ವಶನ್ ಆನ್ಸರ್ ಏನಕ್ಕೆ, ಆನ್ಸರ್ ಹೇಳು. ಗುಡ್. ಸೊ ಹೇಗ್ ಸಾಲ್ವ್ ಮಾಡ್ತೀಯಾ ನೋಡೋ, ಇಲ್ಲಿ ಏನಾಗಿದೆ 2 into x where x is a matrix ಅಂದ್ಬಿಡ್ತಾನ ನಾವು. What must be the matrix X ಅಂದಿದ್ದಾನೆ. X ಅಂದ್ರೆ ಮ್ಯಾಟ್ರಿಕ್ಸ್ ಈಗ, ಪ್ಲಸ್ another matrix here that equal to this matrix. ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ಥಿಂಕ್ ಮಾಡೋದಾದ್ರೆ ಇಲ್ಲಿ ಇರೋಂಥದ್ದು ಈಗ 2 into x plus 1, 2, 3, 4 equal to 3, 8, 7, 2. ಓಕೆನಾ, ಕ್ಲಿಯರಾ? ಈಗ here this is a matrix. You can send to this side, no? If you send that side ಏನು ಉಳಿಯುತ್ತೆ ಇಲ್ಲಿ? 2x equal to ಇಲ್ಲಿ ಏನಿದೆ 3, 8, 7, 2. Now I am sending this to here. It will become minus of 1, 2, 3, 4. Okay. Now after this ಏನಾಯ್ತು ಆನ್ಸರ್? 3 minus 1 ಅಂದ್ರೆ 2, 8 minus 2 ಅಂದ್ರೆ 6, 7 minus 3 is 4, 2 minus 4 ಅಂದ್ರೆ -2. That is 2x actually. But I want to find x. If you want to find x, ಈ 2 ನ ಈ ಕಡೆ ಕಳಿಸ್ಬೇಕು. If you send that 2 this side, ಏನಾಗುತ್ತೆ ರಜಾ? 2 will become in a denominator. Denominator ಕಳಿಸ್ಬೋದು ನಾನು. If I send to denominator, then your answer ಏನಾಯ್ತು ಹೇಳು, ಬೇಗ ಹೇಳ್ಬೇಕು. Therefore x equal to denominator ಬರ್ತಿದೆ ಅಂದ್ರೆ ಅದು ಹಾಫ್ ಆಗುತ್ತೆ. ಇಲ್ಲಿ 2 ಮಲ್ಟಿಪ್ಲೈಡ್ ಆಗಿದೆ, ಇಚಿ ಕಳಿಸಿದಾಗ ಹಾಫ್ ಆಗ್ಬೇಕಲ್ಲ, by 2 ಆಗ್ಬೇಕಲ್ಲ, ಅದು ಡಿವೈಡೆಡ್ by 2 or by 2. ಟೀ ನ by 2, ಕಾಫಿನ by 2 ಮಾಡಿಲ್ಲ ನೀವು, ಹಂಗೇನೆ by 2 ಮಾಡಿದ್ರೆ ಇಲ್ಲ ಬೇರೆ ಬೇರೆನೂ by 2 ಮಾಡ್ತೀರಾ ಅಂತ ನಂಗೆ ಗೊತ್ತು, ಇರ್ಲಿ. by 2 ಮಾಡ್ತೀರಾ? ಮಾಡಿದಾಗ ಏನಾಗ್ತದೆ? 1/2 ಆಫ್ ಇಲ್ಲೇನಿದೆ ಮ್ಯಾಟ್ರಿಕ್ಸ್ ಇದೆ. ವಾಟ್ ಇಸ್ ದ ಮ್ಯಾಟ್ರಿಕ್ಸ್? ದಟ್ ಇಸ್ 2, 6, 4, -2. ನೆಕ್ಸ್ಟ್ ದಟ್ 2 is actually is ಹೇಗೆ ಗೊತ್ತಾ? 1 ಇದಕ್ಕೆ ಮಲ್ಟಿಪ್ಲೈಡ್ ಆಯ್ತು by 2 ಆಗುತ್ತೆ, 1 ಇದಕ್ಕೆ ಮಲ್ಟಿಪ್ಲೈಡ್ ಆಯ್ತು by 2 ಆಯ್ತು, 1 ಇದಕ್ಕೆ ಮಲ್ಟಿಪ್ಲೈಡ್ ಆಯ್ತು by 2 ಆಯ್ತು, 1 ಇದಕ್ಕೆ ಮಲ್ಟಿಪ್ಲೈಡ್ ಆಯ್ತು, ಇಲ್ಲಿರೋ 2 ಇಲ್ಲಿ ಬಂತು, ಡಿವೈಡ್ by 2. ಹೀಗಾಗುತ್ತೆ ವರ್ಕ್. ಇಟ್ ಮೀನ್ಸ್ ದಟ್ by 2 ಎಲ್ಲ by 2 ಅವ್ರ ಏನಾಯ್ತು ಆನ್ಸರ್? 2/2, 6/2, 4/2, -2/2 ಎಲ್ಲ by 2 ಮಾಡಿದೀನಿ. ಅವಾಗ 2/2 is 1, 6/2 is 3, 4/2 is 2, -2/2 is -1. So this is what your final result. The value of x ಅಂದ್ರೆ matrix x is this. This is what 2 cross 2. ಕ್ಲಿಯರಾ? ಆನ್ಸರ್ ಮಾಡ್ಬೋದಲ್ಲ ನಾವು? ಅಲ್ಲಿ ಸ್ವಲ್ಪ ಥಿಂಕ್ ಮಾಡಿದ್ರೆ ಆಯ್ತು, ಯಾವ ತರ ಸ್ಟ್ರಕ್ಚರ್ ಅಲ್ಲಿ ತಗೊಂಡ್ರೆ ಆನ್ಸರ್ ಬರುತ್ತೆ ಅಂತ. ಇದು ಒನ್ ಸೆಟ್ ಆಫ್ ಕ್ವಶನ್, ಈ ತರನು ಕ್ವಶನ್ ಕೇಳ್ಬೋದು. ಸರಿ ಇದೇನು? ಗುಡ್. ನೆಕ್ಸ್ಟ್ ಕ್ವಶನ್. The next question here.
Shall I proceed to the next one? Bigger, fast, bigger, finish ಮಾಡು. Next. ಇದೆಲ್ಲ ಬೇಡ. ನಾನು ನಿಮ್ಗೆ ಆಸ್ ಎ ಲೆಕ್ಚರರ್ ಶೋ ಮಾಡ್ಬೇಕು, ಶೋ ಮಾಡ್ತಿದ್ದೀನಿ. ಬಟ್ ನೀವೇನ್ ಮಾಡ್ಬೇಕು ಹೇಳು? ಇದು ನೋಡೋಕೆ ಅದು ಆ ಕಡೆ ಬರುತ್ತೆ, ಇದೆಲ್ಲ ಬರ್ಕೋಬಾರ್ದು. ಇದು ಈ ಕಡೆ ಬರುತ್ತೆ. ಇಫ್ ಯು ವಾಂಟ್ 3 - 1 ಉಲ್ಟಾ ಹೆಚ್ಚಿಗೆ ಬಂದ ಮೈನಸ್ ಆಗುತ್ತಲ್ಲ, 3 ಉಲ್ಟಾ ಮಾಡ್ಬೇಕು. 3 - 1 2, 8 - 2 6, 7 - 3 4, 2 - 4 -2. ಡೈರೆಕ್ಟ್ ಆನ್ಸರ್. ಆಮೇಲೆ ಇಲ್ಲಿ 2 ಇರೋದು ಡಿವೈಡ್ ಬೈ ಆದಾಗ 2/2 1, 6/2 3, 4/2 2, -2/2 -2. ಇಷ್ಟೇ. ಅಂಡರ್ಸ್ಟೂಡ್? ಇದೆಲ್ಲ ಬೇಕಾ ಸರ್ ಕೇಳಿದ್ರೆ ಜಸ್ಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಬಟ್ ಫಾರ್ ದ CET ನಾಟ್ ರಿಕ್ವೈರ್ಡ್. ಎನಿವೇ ನೆಕ್ಸ್ಟ್ ಕ್ವಶನ್. ಈಗ ಒನ್ ಮೋರ್ ಕ್ವಶನ್ ಇದೆ ನೋಡೋಣ, ಇಲ್ಲಿ ಸಾಲ್ವ್ ಮಾಡಿ. ಫೈಂಡ್ x and y. ಯಾವಾಗ? if 2 times of 1 3 0 x plus y 0 1 2 that equal to 5 6 1 8. 5 6 1 8. Yes, in answer. Find x and y. Find x and y. Tell me. ಏನ್ ಬರೋದು? ಏನ್ ಬರೋದು ಆನ್ಸರ್? 6 and is 6 and 3. Next, dear students, ಕೇಳಪ್ಪ ಇಲ್ಲಿ 2 is this a constant value, scalar constant. This 2 is multiplied with this one plus this one. ಇದು ಏನಾಯ್ತು? After this you'll get a one matrix, that is LHS side. LHS side equal to RHS side. Hence proved. Hence proved. ಹಾಗೆ ತಾನೆ ಟೆನ್ಷನ್ ಬರೀತಿದ್ದು ಪ್ರೂವ್ ಮಾಡಿ ಅಂತ ಕೇಳಿದ್ರು. ಬರ್ಲಿ ಬರ್ದೇ ಇರ್ಲಿ, ದಟ್ ಸೆಕೆಂಡ್ ಪಾಯಿಂಟ್. ಏನೋ ಒಂದಿಷ್ಟು ಈ ಕಡೆ ಮಾಡ್ಕೊಂಡು ಹೋಗೋದು, ಏನೋ ಒಂದಿಷ್ಟು ಆ ಕಡೆ ಮಾಡ್ತಿರೋದು, ಲಾಸ್ಟ್ ಹೆನ್ಸ್ ಪ್ರೂವ್ಡ್ ಅಂತ ಬಂದ್ಬಿಡೋದು. ಲಾಸ್ಟ್ ವರ್ಡ್ ಏನ್ ಕೇಳಿದ್ರೆ ಹೆನ್ಸ್ ಪ್ರೂವ್ಡ್. ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗೋದು, ಯಾವ್ದು ಪ್ರೂವ್ ಆಯ್ತು ಇಲ್ಲಿ ಅಂತ. ಸೊ ಇಲ್ಲಿ ನೋಡಿಗ ಸಪೋಸ್ ಇಲ್ಲಿ 2 ಬಂದ್ಬಿಟ್ಟು ಇದಕ್ಕೆ ಮಲ್ಟಿಪ್ಲೈ ಮಾಡು ಅಂತ ಹೇಳ್ತಾ ಇದೆ. ಆಫ್ಟರ್ ದಟ್ ಆಡ್ ಮಾಡು ಅಂತಿದೆ. ಕರೆಕ್ಟೇನೋ? ಅಡಿಷನ್ ಮಾಡಕ್ ಹೋದ್ರೆ ಸರಿ. ಫಸ್ಟ್ ಆಫ್ ಆಲ್ 2 × 1 is 2, 2 × 3 6, 2 × 0 0, 2 × x 2x. Then plus ಇಲ್ಲೇನಿದೆ y 0 1 2 that equal to 5 6 1 8. Agree now? Now simple dear friends, this 2 plus y ಇದು ಹೋಗೋದ ನಾನು 2 plus y. Next 6 plus 6 ಕಡ ತೊಳಕಾಗುತ್ತಾ? ಆಗದಾಗಲ್ಲ ನೋಡು. ಫಸ್ಟ್ ನಾನು ಇದನ್ನ ಆಡ್ ಮಾಡ್ಕೊ. If you are going to add these two, ಅದು ಇದಕ್ಕೆ ಈಕ್ವಲ್ ಅಂತ ಅರ್ಥ. That is the meaning of that. Suppose add ಮಾಡಿದ್ರೆ 2 plus y ಆಯ್ತು, 6 plus 0 6, 0 plus 1 1, 2x plus 2 that is 2x plus 2 only. That equal to 5 6 1 8. ಅಷ್ಟೇ ರಸ, ಸಿಂಪಲ್. Now dear friends, sir ಇಲ್ಲಿ 2 plus y 2y 2 plus y ಮತ್ತೆ ಕನ್ಫ್ಯೂಷನ್, ಮತ್ತೊಂದ್ಸತಿ ಕನ್ಫ್ಯೂಷನ್ ಹೊಡಿತದ ನೋಡಿ. ಈಗ 2 plus y is 2y ಅಥವಾ 2 plus y? 2 plus y. 2y ಅಂತ ಯಾವ ಬರೀತೀವಿ ಅಂದ್ರೆ 2 into y ಇದ್ರಿ. ಇಂಟು ಸಪೋಸ್ ಇದ್ರೆ ಅಲ್ಲಿ ಬರಲ್ಲ ಡೈರೆಕ್ಟ್ ಆಗಿ.
Suppose 2 into y is 2y. 2 plus y is 2 plus y. 2 minus y is 2 minus y. ಹಾಗೆ ಈಗ 2x plus 2 x ಮತ್ತೆ 2x plus 2 is 4x ಆಗಿಲ್ಲ. ಕೆಲವರಿಗೆ ಕ್ವಶನ್ ಬರುತ್ತೆ ಈಗ 4x ಆಗ್ಬೇಕಲ್ಲ, ಇಲ್ಲಿ x ಇದ್ದಿದ್ರೆ 4x ಆಗ್ತಿತ್ತು, ಅಲ್ಲಿ x ಇಲ್ಲ. So the reason is just 2x plus 2 only. Okay, now observe here, this is one matrix, this equal to this one. ನಾನು ಆಗಲೇ ಹೇಳ್ಕೊಟ್ಟೆ equal matrix ಅಂತ ಹೇಳಿದೆ ಗೊತ್ತಾ. According to equal matrix, then this will be a ಏನಾಯ್ತು ಅರ್ಥ ಇಲ್ಲಿ ಅಲ್ಲ, ರೈಟ್ ಯಾ, that is 2x, sorry, 2 plus y equal to 5. ಇದು ಇದಕ್ಕೆ ಈಕ್ವಲ್. ನೆಕ್ಸ್ಟ್ 6 ಗೆ 6 ಈಕ್ವಲ್, ಓಕೆ ಫೈನ್. 1 ಗೆ 1 ಈಕ್ವಲ್, ಓಕೆ ಫೈನ್. ನೆಕ್ಸ್ಟ್ ಯಾವುದು 2x plus 2 equal to 8. ಇಲ್ಲೇನಾಗಿದೆ 2 plus y equal to 5. So 2 plus y equal to 5 or y equal to, if you send 2 that side, 5 minus 2. Therefore y equal to 3. y value ಬಂತು. Next ಇಲ್ಲೇನಾಗಿದೆ 2x plus 2 equal to 8 or as 2x. If you send 2 that side, 8 minus 2. or as 2x equal to 8 minus 2 ಅಂದ್ರೆ ಎಷ್ಟು ರಜಾ 6 ಆಗುತ್ತೆ. or x equal to 6. ಇಲ್ಲಿ 2 into x ಇದೆ, ಈ ಕಡೆ ಬಂದಾಗ divided by 2. Therefore 6 by 2 is, that's it. Clear, right? So this is the answer. ಅಂದ್ರೆ x ಅಂದ್ರೆ ಎಷ್ಟು ಈಗ ಹಾಗಾದ್ರೆ x is 3 and y is also 3. X is 3 and even though y also 3. First. Next. Yes, the next question. ಅರ್ಥ ಆಯ್ತಲ್ಲ, ಸ್ವಲ್ಪ ನೀವು ಥಿಂಕ್ ಮಾಡಿಬಿಟ್ಟು ಸಾಲ್ವ್ ಮಾಡೋದಾಯ್ತು. The next question, if you are going to consider another question here is, if a matrix 1 0 y 5 plus 2 times of x 0 1 minus 2 is equal to 1 0 0 1. Okay, RS ಹೀಗೂ ಕೊಡಬಹುದು, is equal to I, then x and y is, then x and y are dash, then x and y are dash, x and y are dash. First, what is answer? x and y are dash. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಇಲ್ಲಿ I ಅಂತ ತಗೋಬೇಕಿದೆ ನಾ, and here ಇಲ್ಲಿ 1 0 y 5 plus 2 into this one. 2 is multiplied into every elements alwa. 2 into x 2x. Next 2 into 0 0, 2 into 1 2, 2 into minus 2 minus 4. That equal to, what about I? I is the identity matrix 1 0 0 1 anta. Clear? 1 0 0 1. Next ಏನಾಗುತ್ತೆ, here you can add that 1 plus 2x. What is 1 plus 2x? 1 plus 2x only. 0 plus 0 0. y plus 2 ಅಂದ್ರೆ ಎಷ್ಟು, y plus 2 only. 5 plus of minus 4 plus it minus minus. So 5 minus 4 ಅಂದ್ರೆ 1. So that equal to 1 0 0 1. So this is what a condition. Equal matrix ಆಯ್ತಿದೆ ಈಗ. Now dear students, 1 plus 2x one element, y plus 2 also element. ಈಗ ಅರ್ಥ ಏನು? By the simplification 1 plus 2x equal to 1. ನೋಡಿಲಿ 1 plus 2x is equal to 1. Next ಇನ್ನೊಂದೇನಿದೆ, y plus 2 equal to 0. Here if you simplify this, ಇದನ್ನ simplify ಮಾಡಿದ್ರೆ ಏನಾಗುತ್ತೆ ಆನ್ಸರ್, 2x ಹಾಗೆ ಇಟ್ಕೋ, 1 ಈ ಕಡೆ ಬಂದ್ರೆ 1 minus 1, 1 minus 1 is 0. So 2x equal to 0 or x equal to 0 by 2, that is 0. Therefore x equal to ಏನಾಗುತ್ತೆ
x equal to 0. X 0 ಆಯ್ತು. ಇನ್ನೊಂದೇನು y plus 2 equal to 0 or y equal to, if you send 2 this side, minus 2. The value of y is minus 2. Clear? Right? So this is a way there we can solve the questions. Next one, another set of question. Suppose dear students, based on this, ಈ ಒಂದು conditions ಮೇಲೆ previous year ಯಾವ ತರ question ಕೇಳಿದಾನೆ observe ಮಾಡೋಣ. If you look at in the year of 2015, 2015 ಒಂದು ಕ್ವಶನ್ ಕೇಳಿದಾನೆ. ಎಸ್ ಆ ಕ್ವಶನ್ ಸಾಲ್ವ್ ಮಾಡಿದೀನಿ, ನೀವು ಫಾಸ್ಟ್ ಆಗಿ ಇನ್ನೊಂದ್ಸಲ ಸಾಲ್ವ್ ಮಾಡ್ಬಿಡಿ. ಕ್ಲಿಯರ್ ಇದು? ನೋಡಿದ್ದೀರಾ ಇದು? ನೆಕ್ಸ್ಟ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ PYQ ಅಂತ ಕರೆಯೋಣ. That is in the year of 2015. The question here is, if A equal to 2, 3, 5, 4, fast ಮಾಡೋಣ, plus ಇಲ್ಲ, comma B equal to -1, 7, -4, 1. Then A plus B whole transpose is dash. A plus B whole transpose is dash. Yes, what is A plus B whole transpose? Fast answer padu. A plus B whole transpose is dash. A plus B find ಮಾಡ್ಬೇಕು ರಾಜ ನೀನು. If you find A plus B ಏನ್ ಬರುತ್ತೆ ಆನ್ಸರ್? A ಅಂದ್ರೆ ಇದು plus B ಅಂದ್ರೆ ಇಲ್ಲಿದೆ 2, 3, 5, 4, -1, 7, -4, 1 ಕನ್ನಡ ಆಡ್ ಮಾಡಿದ್ರೆ 2 plus minus 1 ಬರುತ್ತೆ, 3 plus 7 is 10 ಬರುತ್ತೆ, plus minus 5 -4 ಅಂದ್ರೆ ಎಷ್ಟು ರಾಜ? 1 ಬರುತ್ತೆ, 4 plus 1 is 5. ನೆಕ್ಸ್ಟ್ ಕ್ವಶನ್ ಕೇಳ್ತಿರೋದು ನೀನು A plus B whole transpose ಅಂತ ಬಂದಿರೋ ಆನ್ಸರ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ 110, 15. So this is A plus B whole transpose. Clear? Next, if you look at 2016 in the year of 2016. Next question paper question 2016. The question here is, if A equal to 2 minus 3 1 5, comma B equal to 1 2 4 minus 3, then A plus 2B is dash. Simple question. A plus 2B is dash. It means 2 is multiplied to B. A plus 2B. Yes, what is the answer? A plus 2B equal to A andre 2 minus 3 1 5 plus 2 into B. What is 2B? 2 into 1 is 2. 2 into 2 4. So 4s are 8. 2 into minus 3 minus 6. Now if I add these two, 2 plus 2 4 minus 3 plus 4, minus 3 plus 4 is 1. 1 plus 8 9. 5 plus of minus 6, 5 plus of minus 6, plus and minus minus, and 5 minus 6 is minus 1. So this is the final answer. That is A plus 2B. Hope is clear. Very good answer. Next question. If you look at next in the year of 2017, the question here is, in the year of 2017, question, if 2 3 1 2 plus A equal to 5 1 3 2, 5 1 3 2, then A is dash. Then A is dash. Yes, what is A? Then A is dash. Helapa. What is A?
ರಜಲ್ ಅರ್ಥ ಮಾಡ್ಕೋಬೇಕಾಗಿರೋದು ನೀನು ಇಫ್ ಎ ಅಂದ್ರೆ ಇದು ನಿಂಗೆ ಒಂದು ಕಂಡೀಷನ್ ಇದೆ ಎ ಬೇಕು ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇದೆ ಇಫ್ ಸೆಂಡ್ ದಿಸ್ ಮ್ಯಾಟ್ರಿಕ್ಸ್ ಟು ದಟ್ ಸೈಡ್ ಏನಾಗುತ್ತೆ ಎ ವಿಲ್ ಬಿ ಕೀಪ್ ಹಿಯರ್ ಓನ್ಲಿ ನೋ ಸೆಂಡ್ ದಿಸ್ ಟು ದಟ್ ಸೈಡ್ ಏನಾಯ್ತು 5 1 3 2 in the left hand side keep same if send this to here it become minus of 2 3 1 2 anta 2 3 1 2 then what is the answer first answer ಏನಾಗುತ್ತೆ ಹಾಗಾದ್ರೆ ಫಸ್ಟ್ ಬೇಗ ಆನ್ಸರ್ ಮಾಡು ಓಕೆನಾ ಸೊ ದಟ್ ಇಸ್ ವಾಟ್ ದ ಆನ್ಸರ್ ಸಪೋಸ್ ನೆಕ್ಸ್ಟ್ ಒನ್ ಮೋರ್ ಇಯರ್ ಕ್ವಶನ್ ನೋಡಿದ್ರೆ 2018ರಲ್ಲಿ ಆನ್ಸರ್ ಗೊತ್ತಾಯ್ತಪ್ಪ ನೋಟಿದ್ದೇನೆ ಯಾರೋ ಹೇಳಪ್ಪ ತಪ್ಪಾಯ್ತಾ 5 minus 3 2 1 minus 3 minus 2 3 minus 1 is 2 2 minus 2 is 0 ಏನಾಗಿದೆ ಆಫ್ ಮಾಡಿದ್ರಾ ಜಾಸ್ತಿ ಆಯ್ತಾ ಕೂಲು ಈಗ ಓಕೆ ಸ್ವಲ್ಪ ಹೊತ್ತು ಕೂತ್ಕೋ ಆ ಕಡೆ ಬರ್ತೀನಿ ಕ್ವಶನ್ ಬರ್ಕೊಡಿ 2018 ಕ್ವಶನ್ 2018ರಲ್ಲಿ suppose if you look at the question here if a equal to 3 0 minus 2 1 then 2a minus 3a transpose is dash 2a minus 3a transpose is dash in answer 2a minus 3a transpose is dash. See, dear friends, ಇಲ್ಲಿ ಎರಡು ಏನೇ ಇದಾವೆ. But what is A transpose? Interchanging rows into column. ಅಲ್ವಾ? Clear ಆ? ಹಾಗಾದ್ರೆ then ಏನಾಗುತ್ತೆ? 2a minus 3a transpose is. Here we need to multiply 2 and here is 3. Agree? A ಗೆ 2 multiply ಮಾಡಬೇಕು 2a and transpose ಗೆ 3 that is 3a transpose. Whatever 2a 2 into 3 6 0 minus 4 2 minus 3a transpose 3 into 3 9 3 into minus 2 minus 6 0 3. What next? Sir 6 minus 9 6 minus 9 ಅಂದ್ರೆ ಎಷ್ಟು minus 3 0 minus of minus 0 minus of minus 6 minus of minus plus 6 0 plus 6 is 6 minus 4 minus 0 andre minus 4 minus 0 is minus 4 minus 4 minus 0 0 na minus 4 0 ಲೇನ್ರೋ minus 4 0 ವ್ಯಾಲ್ಯೂನೇ ಇಲ್ಲ ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಕನ್ಫ್ಯೂಷನ್ ಆಗಿ ಕುತ್ಕೊಬಿಟ್ರು ಏನಪ್ಪ ಆನ್ಸರ್ ಕೊಡೋದು minus 4 minus 0 ಅಂದ್ರೆ ಇದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ minus 4 2 minus 3 ಅಂದ್ರೆ minus 1 so this is what your final answer clear ಮಾಡ್ಬೋದಲ್ಲ ಆನ್ಸರ್ ನಾವು ನೆಕ್ಸ್ಟ್ if you look at in the year of 2019 2019ರಲ್ಲಿ ನೋಡಿದ್ರೆ on this basis there is no question but in the year of 2020 2020 ಇದೆ ಬರ್ಕೋ in the year of 2020 ಒಂದು ಕ್ವಶನ್ ಕೇಳಿದಾನೆ the question here is if a equal to minus 1 3 4 minus 5 then 2a transpose is dash. What is 2a transpose? 2a transpose ಅಷ್ಟೇ. First do one thing. ಇಲ್ಲಿ a transpose ಇದೆ ಅದಕ್ಕೆ 2 ಮಲ್ಟಿಪ್ಲೈ ಮಾಡಬಹುದು. ಇಲ್ಲ ಸರ್ ನಾನು 2 ನ ಮಲ್ಟಿಪ್ಲೈ ಮಾಡ್ತೀನಿ ಫಸ್ಟ್ ಆಮೇಲೆ ಬಂದಿರೋ ಆನ್ಸರ್ ನ ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋ ಆನ್ಸರ್ ಬರುತ್ತೆ. ಈ ಕಂಡೀಷನ್ ಬರುತ್ತೆ. ಬಟ್ ಬೆಟರ್ ಸ್ಟ್ರಕ್ಚರ್ ಪ್ರಕಾರ ಹೇಳಿದ್ರೆ ಫಸ್ಟ್ ಯು ಡೂ ಟ್ರಾನ್ಸ್ಪೋಸ್. What is transpose of this? -1 3 4 -1.
If I multiply 2 to this, that is 2A transpose is 2 into minus 1, minus 2, 8, 6, minus 10. ಅಷ್ಟೇ ಆನ್ಸರ್ ರಜಾ. ಎಷ್ಟು ಬೇಕು ಅಷ್ಟು ಕ್ವಶನ್ ನೋಡೋಕೆ ಆನ್ಸರ್ ಹೇಳಕ್ಕಾಗಲ್ವಾ? ಹೇಳಕ್ಕಾಗಲ್ಲ. ಹೇಳ್ತೀನಿ ನೋಡಿ ನಾನು. minus 2, minus 6, 4, minus 10. ಹೇಳ್ತಾ ಹೇಳ್ತಾನೆ ಇದನ್ನ ಇಲ್ಲಿ ಬರೆಯೋದು, ಇದನ್ನ ಇಚ್ಚಿ ಬರೋದು, ಮುಗಿದೇ ಹೋಯ್ತಲ್ಲ. ಅದಕ್ಕೆ ಮಲ್ಟಿಪ್ಲೈ ಮಾಡೋದು 2. ಹೇಳ್ತಾನೆ ಇರೋದೆಲ್ಲದಕ್ಕೂ ಹೇಳ್ಬೋದು ಇದೆಲ್ಲ. ಬಟ್ ಯಾವಾಗ ಹೇಳ್ಬೋದು ಅಂದ್ರೆ ಪಕ್ಕ ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಗೊತ್ತಾಗಬೇಕು. ಜೊತೆಗೆ ಏನ್ ಪ್ರೊಸೀಜರ್ ಅಂತ ಗೊತ್ತಾಗಬೇಕು. ಒಂದ್ ಕ್ವಶನ್ 2 ಕ್ವಶನ್ ಮಾಡಿದಾಗ ಹೇಳಕ್ ಆಗಲ್ಲ. ಇಸ್ ನಾಟ್ ಪಾಸಿಬಲ್. ಯಾವಾಗ ಹೇಳ್ಬೋದು ನೀನು ಅಂದ್ರೆ ಮೆನಿ ಕ್ವಶನ್ ವರ್ಕೌಟ್ ಮಾಡಿದ್ರೆ. ಎಕ್ಸಾಮ್ ಅಲ್ಲಿ ಹೋಗುವಾಗ ನೆನ್ಪಿಡ್ಕೋ, ಈ ಬುಕ್ ಅಲ್ಲಿ ಇರೋದ ಮಿನಿಮಮ್ 4 to 5 ಟೈಮ್ಸ್ ಓದ್ಕೊಂಡು ಹೋಗ್ರಿ ಇಫ್ ಯು ವಾಂಟ್ ಟು ಗೆಟ್ ರ್ಯಾಂಕ್. ಇಲ್ಲ ಸರ್ ನಾನು ಅಲ್ಲೇ ಬೋರ್ಡಲ್ಲಿ ಬರ್ನಲ್ಲ 10,000 ರೇಂಜ್ ಅಲ್ಲಿ ಬರ್ಬೇಕು ಅಂದ್ರೆ ತೊಂದ್ರೆ. ನೋ ನೀಡ್ ಟು ರೀಡ್. ಕ್ಲಾಸ್ ಒಂದು ಕೇಳ್ಕೊಂಡು ಹೋಗು ಸಾಕು. ಐ ಆಮ್ ಶೂರ್ ನಿಮ್ಗೊಂದು 8,000 10,000 ಕ್ಲಾಸ್ ಕೇಳ್ಕೊಂಡು ಹೋಗು, ಓದಕ್ಕೆ ಹೋಗ್ಬೇಡ. ಒಂದು 7,000 8,000 ರೇಂಜ್ ಅಲ್ಲಿ ಬರ್ತೀಯ. ಒಂದ್ಸತಿ ಓದು 5,000 ರೇಂಜ್ ಅಲ್ಲಿ ಬರ್ತೀಯ ಅಷ್ಟೇ. ಕ್ಲಾಸ್ ಕೇಳಿದ್ರು ಕೂಡ ಟ್ಯೂಷನ್ ಹೋದೆ ಅಂತ ತಕ್ಷಣ ರ್ಯಾಂಕ್ ಬರಲ್ಲ. ಇಲ್ಲಿ ಬರೋದ್ರಿಂದ ನಿಂಗೆ ಐಡಿಯಾ ಬರ್ತದೆ, ಬರೋದ್ರಿಂದ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಬರೋದ್ರಿಂದ ಪರ್ಫೆಕ್ಟ್ ಈ ತರನೇ ಓದ್ಬೇಕಂತ ಗೊತ್ತಾಗುತ್ತೆ. ಅರ್ಥ ಈಸಿಯಾಗಿ ಆಗುತ್ತೆ, ಬೇಗ ಮೈಂಡಿಗೆ ಹೋಗುತ್ತೆ. 2 ಸತಿ 3 ಯಾರು ಓದೇ ಓದ್ತಾರಪ್ಪ. ಅಯ್ಯೋ ನೀವ್ ಇಡೀ ಕರ್ನಾಟಕ ನೀವು ಕಾಂಪೀಟ್ ಮಾಡ್ತಿರೋದು ಬರೀ ತ್ರಿಬಲ್ ಟಿ ಅಕಾಡೆಮಿ ಪಕ್ಕದೊಂದು ಕೂತೊಂದ್ ಜೊತೆ ಮಾತ್ರ ಅಲ್ಲ. ಡೆಸ್ಕ್ ಅಲ್ಲಿ ಪಕ್ಕ ಕೂತಿರ್ತಾನಲ್ಲ, ಮಾತಾಡ್ತಿರ್ತಾನ ಅವಾಗ ಅವನ ಜೊತೆ ಮಾತ್ರ ಅಲ್ಲ. ಅಥವಾ ಕ್ಲಾಸ್ ಅಲ್ಲಿ ಹೋಗಿರ್ತಾನೆ ಕಾಲೇಜಲ್ಲಿ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಅದುವೆ ಅವನ ಜೊತೆ ಮಾತ್ರ ಅಲ್ಲ. ದುಶ್ಮನ್ ಯಾರು ಅಂದ್ರೆ ಪಕ್ಕದ ಮೇಲೆ ಕೂತಿರ್ತಾನಲ್ಲ, ಪಕ್ಕದ ಮನೇಲಲ್ಲ, ಪಕ್ಕದಲ್ಲಿ ಅವನೇ. ನೆಕ್ಸ್ಟ್ ಕ್ವಶನ್ ಬರ್ಕ. ನೋಡಿ ಯಾರು ದುಶ್ಮನ್ ಅಂತ. ಜೋಕ್ ಮಾಡ್ತಿಲ್ಲ, ಅದೇ ಸೀರಿಯಸ್. ದೂರದಲ್ಲಿದ್ದವ್ರನ್ನ ಕಾಲಿಳಿತಿದ್ರು ಕೂಡ ಏನೋ ಮಾಡ್ಬೋದು, ಪಕ್ಕದಲ್ಲಿ ಕಾಲಿಳಿತಿರ್ತಾನ ಒಬ್ಬ, ಅವನ್ ಬಹಳ ಡೇಂಜರ್. ಬರ್ಗೋ ನೆಕ್ಸ್ಟ್. ಇಫ್ 2020 ಒಂದು ಕ್ವಶನ್ ಕೇಳಿದಾನೆ ರಜಾ. ಏನ್ ಕೇಳ್ತಿದ್ದಾನೆ ಅಂದ್ರೆ ಇಫ್ ಎ ಈಕ್ವಲ್ ಟು 2, 3, minus 1, 6, minus 3, 0 and b equal to 0, minus 2, 7, 9, 5, 4, then 2a minus 3b is dash. 2a minus 3b is dash. Yes, what is the answer? 2a, 2 is here, 3b, 3 is here. Multiply ಮಾಡಿಬಿಟ್ಟು ಎರಡ ಹೇಳಿ ನೋಡೋಣ. Therefore 2a minus 3b equal to 2 into a, 2 into 2, 4, 2 into 3, 6, 2 into minus 1, minus 2, 2 into 6, so 6 are 12, so 3 are 2 into minus 3, minus 6, 2 into 0, 0, minus 3b, 3 into some value, 3 into 0, 0, 3 into minus 2, minus 6, 3 into 7, 21, 3 9s are 27, 3 5s are 15, 3 4s are 12. If you subtract these two, ಏನಾಗುತ್ತೆ? 4 minus 0, 4. 6 minus of minus. Minus of minus, plus. 6 plus 6 is 12. Minus 2, minus 21. Minus 2 minus 21 is minus 23. Next. 12 minus 27 is minus 15. Minus 6 minus 15 is minus 21. Minus 21. 0 minus 12 is minus 2. So this is what answer. Answer ಮಾಡೋದಲ್ಲ ರೋಜು ನೀನು, ಹಬ್ಬ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್. 22ರಲ್ಲಿ ನೋಡೋದಾದ್ರೆ in the year of 2022. In the year of 2022. Yes, again one more question is here in a similar kind. Fast. Hope it's clear. Next question will be in the year of 2022. Question: if a equal to 1 2 3 0 2 1 and b equal to 2 4 1 3 0 minus 7, then a plus 2b is dash. A plus 2b is dash. Yes, what is the answer?
A plus 2B is answer 2B ಇರೋದು ಇಲ್ಲಿಗೆ 2 ಮಲ್ಟಿಪ್ಲೈ ಮಾಡಬೇಕಲ್ಲ ನೀನು ಫಸ್ಟ್ ಆಫ್ ಆಲ್ A plus 2B equal to what is A 1 2 3 0 2 1 plus 2 into B 2 into 2 4 2 into 4 8 2 ones are 2 2 into 3 6 2 into 0 0 2 into minus 7 minus 40 if I add those two ಅದು ಗೊತ್ತಾಯ್ತಲ್ಲ ಇದು ಏನಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು then you have to add 1 plus 4 5 2 plus 8 10 next 5 6 2 minus 13 1 plus into minus minus 1 minus 14 is minus 13 so this is what A plus 2B A plus 2B next in the year of 2023 if you look at 2023 question paper ನೋಡೋದಾದ್ರೆ 2023 question paper question here the question is in a matrix in a square matrix in a square matrix in a square matrix if the elements above the principal diagonals are 0 principal diagonals are 0 diagonals are 0 then it is called option A yes option A identity matrix option A identity matrix option B lower matrix option C upper matrix upper triangle matrix lower triangle matrix upper triangle matrix upper triangle matrix option D diagonal matrix F lower triangle matrix where option B is the right answer okay sir above the principal diagonals are 0 above the principal diagonals are 0 means then it may be the matrix in this structure 4 0 0 1 2 0 6 1 5 for example here ಏನಾಗಿದೆ upper ಅಲ್ಲೇ zeros ಇದಾವೆಲ್ಲ ಕನ್ನಡ ಇಲ್ಲಿ ಇದು ಟ್ರಯಾಂಗಲ್ ಆಗಿ ಫಾರ್ಮ್ಯಾಟ್ ಆಗ್ತಿದೆ uppers all are zeros so the reason is going to call as lower triangle matrix that's it okay so this what something like a simple operations starts from addition subtraction scalar multiplication and transpose of matrix so ಇಲ್ಲಿ ನಾನು ಎಲ್ಲ ವರ್ಕ್ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ ಅಂಡ್ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೆನಿ ಎಲ್ಲಾ ಕ್ವಶನ್ ಕೂಡ ಸಾಲ್ವ್ ಮಾಡಿದ್ದೀನಿ ಕಾನ್ಸೆಪ್ಟ್ ಹೇಳಿದೀನಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರಿ ಅಂತ ಸ್ಟಡಿ ಮಾಡಿದ್ವಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಸ್ಟಡಿ ಮಾಡಿದ್ವಿ ಓಕೆ ಸೊ ದಿಸ್ ವಾಟ್ ಟುಡೇಸ್ ಸೆಷನ್ ಡಿಯರ್ ಸ್ಟೂಡೆಂಟ್ಸ್ ಆಸ್ ಐ ಇನ್ಫಾರ್ಮ್ ನಿಮ್ಗೆ ಆಲ್ರೆಡಿ ಹೇಳಿರೋ ಹಂಗೆ ಇದೇ ತರಹ ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ ಡೈಲಿ 2 ಸೆಷನ್ಸ್ ಎರಡೆರಡು ಸೆಷನ್ಗಳು ನಡೆಯುತ್ತೆ ಪ್ರತಿಯೊಂದು ಟಾಪಿಕ್ ಕೂಡ ಇವತ್ತಿನಿಂದ ನಿಮ್ಗೆ ಈ ಬ್ಯಾಚ್ ಅಲ್ಲಿ ಕವರ್ ಆಗುತ್ತೆ ಫ್ರೆಶ್ ಬ್ಯಾಚ್ ಇದೆ ಸೊ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಂಡು ಪ್ರತಿದಿನ ಅಟೆಂಡ್ ಮಾಡ್ಕೊ ಅಂಡ್ ಯಾರೋ ನಿಮ್ ಫ್ರೆಂಡ್ಸ್ ಇದ್ರೆ ನಾಳೆಯಿಂದ ಜಾಯ್ನ್ ಮಾಡ್ಕೊಳ್ಳೋಕೆ ಥ್ಯಾಂಕ್ ಯು ದಿಸ್ ವಾಟ್ ಟುಡೇ ಸೆಷನ್ ಡಿಯರ್ ಫ್ರೆಂಡ್ಸ್ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ಅರ್ಥ ಆಗ್ತಿದ್ಯಾ ಸೊ ಇದೇ ತರಹ ಕ್ಲಾಸ್ ಕಂಟಿನ್ಯೂ ಆಗ್ತಾ ಬರುತ್ತೆ ಆನ್ಲೈನ್ ಲೈವ್ ಆಸ್ ವೆಲ್ ಆಸ್ ಆಫ್ಲೈನ್ ಕ್ಲಾಸ್ ಸೊ ಆಫ್ಲೈನ್ ಕ್ಲಾಸ್ ಕೂಡ ಇದೇ ತರ ನಿಮ್ಗೆ ಕಂಟಿನ್ಯೂ ಆಗುವಂತದ್ದು ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ವಿತ್ ಅಸ್ ಇಫ್ ಎನಿಬಡಿ ಹ್ಯಾವ್ ಡೌಟ್ ಯು ಕ್ಯಾನ್ ಆಸ್ಕ್ ವಿತ್ ಅಸ್ ನಮ್ ಜೊತೆ ಯಾರಿಗಾರು ಡೌಟ್ ಇದ್ರೆ ಡೌಟ್ ನ ಕೇಳ್ಬೋದು ಇಸ್ ಓಪನ್ ಟು ಯು ನೌ ಎಸ್ you can speak unmute ಮಾಡಕ ಆಪ್ಷನ್ ಕೊಡ್ತೀನಿ Using principal diagonal signs won't change sir no sign change ಆಗಲ್ಲ in types yes type madam sir while changing principal diagonal elements the sign won't change no sir ಅದು ಬೇರೆ ಅಮ್ಮ ಸ್ಕ್ಯೂ ಮ್ಯಾಟ್ರಿಕ್ಸ್ ಅಂತ ಅದು ಬೇರೆ ಟೈಪ್ಸ್ ಅದು ಇಲ್ಲ ನಿಮ್ಮ ಸಿಲೆಬಸ್
ನೀವ್ ಹೇಳ್ತಿರೋದು ಏನ್ ಹೇಳಿ? ಯಾವ ಕಂಡೀಷನ್ ಹೇಳ್ತಿದ್ರ? ಟೈಪ್ಸ್ ಅಲ್ಲಿ ಮಾತಾಡ್ತಿದ್ರ ಅಥವಾ? Commonly, sir, when we'll change matrix, I mean principal diagonal elements. Sir. ಪ್ರಿನ್ಸಿಪಲ್ ಡೈಗ್ನಲ್ಸ್ ಅಲ್ಲ, ಅದು ಸ್ಕ್ಯೂ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ Like ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ transpose, ಬರುತ್ತೆ. sir. Where transpose we are changing, no, sir. That time sign won't change, sir. ಸೈನ್ ಚೇಂಜ್ ಆಗಲ್ಲ, ಓನ್ಲಿ ಪೊಸಿಷನ್ ಚೇಂಜ್ ಆಗುತ್ತೆ. ಅದು ಬೇರೆ ಅಮ್ಮ, ಅದು ಅಡ್ಜಾಯಿಂಟ್ ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ನೀವು ಅದನ್ನ ಕೇಳ್ತಾ ಇದ್ದೀರಾ. Okay. Sir. ಅಡ್ಜಾಯಿಂಟ್ ಅದ್ ಮುಂದೆ ಹೇಳ್ಕೊಡ್ತೀನಿ. ಈಗ ನಾನು ಹೇಳ್ಕೊಟ್ಟಿದ್ದು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಟುಡೇ ಸೆಷನ್ ಅಲ್ಲಿ, ಆಯ್ತಾ? ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಹಾಗಾಗಲ್ಲ. ಕ್ಲಿಯರ್? Okay. ಸೊ ನಾನು ಟುಡೇ ಎಕ್ಸ್ಪ್ಲೇನ್ ಮಾಡಿರೋಂಥದ್ದು ಏನ್ ಕೇಳಿದ್ರೆ, ದಟ್ ಇಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ಗೆ ಆತರ ವರ್ಕ್ ಆಗಲ್ಲ. ಜಸ್ಟ್ ಇಟ್ ಇಸ್ ಎ ಇಂಟರ್ಚೇಂಜಿಂಗ್ ಆಫ್ ರೋಸ್ ಇಂಟು ಕಾಲಮ್. ರೋಸ್ ಇಂಟು ಕಾಲಮ್ ಇಂಟರ್ಚೇಂಜ್ ಆಗುತ್ತೆ, ದಟ್ಸ್ ಇಟ್. Okay, thank you students. Anything else? So if anybody wants, you can have this number for your all the queries regarding the classes and all. Okay, and dear students, hope ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ವರ್ಕೌಟ್ ಮಾಡ್ರಿ, ಸುಮ್ನೆ ಬರ್ಬೇಡ್ರಿ. ಹಾಗೆ ಬಂದ್ರೆ ಮೇ ಬಿ ನಿಮ್ಗೆ ಕಷ್ಟ ಆಗತ್ತೆ. ಪ್ರತಿನಿತ್ಯ ಕೂಡ ಅವತ್ತಿನ ವರ್ಕೌಟ್ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಕಾನ್ಸೆಪ್ಟ್ ಬುಕ್ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದನ್ನು ಸ್ಟಡಿ ಮಾಡ್ರಿ. ಯು ಕ್ಯಾನ್ ಗೆಟ್ ಎ ಟಾಪ್ ರ್ಯಾಂಕ್ಸ್. ಡೌಟ್ ಇಲ್ಲ, ಕೊಡ್ಸ್ತೀನಿ. ನೀವು ಮತ್ತೆ ಹೇಳೋಷ್ಟು ಕೇಳ್ರಿ ಅಷ್ಟೇ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ನಾಳೆ ಕ್ಲಾಸಲ್ಲಿ ಮೀಟ್ ಮಾಡೋಣ.